ಇದು? ಹೆಣ್ಮಕ್ಳು ರಾಗಬದ್ಧವಾಗಿ, ತಾಳಬದ್ಧವಾಗಿ, ಲಯಬದ್ಧವಾಗಿ ಅಳ್ತಾರ. ಅದನ್ನ ಯಾರನ್ನ ಬೈಕೆಂತಿರ್ತಾರ, ಇಲ್ಲಾಂದ್ರೆ ಹೊಗಳ್ತಿರ್ತಾರ ಅಳ್ಬೇಕಾದ್ರೂ ಕೂಡ. ಈಗಿದ್ದೆಲ್ಲೋ ಯಪ್ಪ, ಹೋದೆಲ್ಲೋ ಯಪ್ಪ, 3 ತಿಂಗಳಿಗಿಲ್ಲದ್ರು 6 ತಿಂಗಳಿಗಿಲ್ಲದ್ರು ವರ್ಷಕ್ಕೊಂದ್ಸರಿ ಸೀರೆ ಉಡಿಸ್ತಿದ್ದೆಲ್ಲ ಯಪ್ಪ ಅಂತ. ಅಂದ್ರೆ ಸೀರೆ ಉಡಿಸೋದು ಕೂಡ ಅದ್ರಾಗೆ ಬಂದ್ಬಿಡ್ತಾರೆ ನೋಡ್ರಿ ಹೆಂಗೈತೆ. ಅಂದ್ರೆ ಏನಾದರೂ ಸ್ವಲ್ಪ ಲಾಭ ಇರ್ಬೇಕು ಅವ್ರಿಗೆ. ಅಂದ್ರೆ ಹಗ್ರ ಆಗ್ಬಿಡ್ತಾರ ಅವ್ರು. ಗಂಡು ಮಕ್ಳು ಹಂಗಲ್ಲ, ನಗಂಗಿಲ್ಲ, ನಕ್ರ ಇವನೇನು ಹೆಂಗ್ಸ್ ನಗ್ತಾನ ಅಂತಾರೆ, ಅದಕ್ಕೂ ಬೈತಾರೆ. ಹತ್ರ ಹೆಂಗ್ ಸತ್ತಂಗಳತ್ತೀರಿ ಅಂತಾರೆ. ಅವಳಂಗಿಲ್ಲ, ನಗಂಗಿಲ್ಲ, ಹಂಗ ಕೂದುದ್ರೆ ಬಿಡ್ತಾರೆ. ಹೆಣ್ಮಕ್ಳು ಹಂಗಲ್ಲ, ವಯಸ್ಸಾಗಿ ಹಣ್ಣು ಮುದುಕಿ ಆಗಿರ್ತದೆ, ಅದನ್ನಂಗ ಕೂದಲು ಹಂಗ ಸಣ್ಣಗೆ ಕೊತ್ತಂಬರಿ ಸೂಡಾಗಿರ್ತದೆ. ಅದಕ್ಕೆ ಹಂಗೆ ಅಲಂಕಾರ ಮಾಡ್ಕೊಂಡು ಹಂಗೆ ಒಂದು ಚೆಂಡು ಮುಡ್ಕೊಂಡಿರ್ತಾರೆ. ಚಿಂತೆ ಮಾಡೋದಿಲ್ಲ ಎಂಜ. ಈ ಹುಡುಗರು ಆ ಕಟಿಂಗು ಈ ಕಟಿಂಗ್ ಅಂತ ಮಾಡಿಸ್ತಾವ. ಅದಕ್ಕಂದ್ರೆ ಕೊನೆಗಿರೋದಿಲ್ಲ ಅಂತ ಗೊತ್ತಾವ. ಅವು ಏನು ಮಾಡ್ತಾರೆ, ಏನಿಲ್ಲ ನೋಡವ್ರು. ಅದಕ್ಕಾಗಿ ಹೆಣ್ಮಕ್ಳಿಗೆ ನೋಡ್ರಿ ಆಯುಷ್ಯ ಜಾಸ್ತಿ, ಆರೋಗ್ಯ ಜಾಸ್ತಿ. ಆದರೆ ಒಂದು ಭಾಳ ಇವತ್ತು ಮೊಬೈಲ್ ಕಾಟದಾಗ ಸುಳ್ಳು ಹೇಳೋದು ಜಾಸ್ತಿ ಆಗೈತಲ್ಲ. ಆದ್ರೆ ಒಂದು ಪ್ರಶ್ನೆ ಕೇಳ್ತೀನಿ, ಅತಿ ಹೆಚ್ಚು ಸುಳ್ಳು ಹೇಳೋರು ಯಾರು, ಗಂಡ್ಮಕ್ಳ ಹೆಣ್ಮಕ್ಳ ಅಂತ? ಹೆಣ್ಮಕ್ಳು ಹೇಳ್ರಿ, ಅತಿ ಹೆಚ್ಚು ಸುಳ್ಳು ಹೇಳೋರು ಗಂಡ್ಮಕ್ಳ ಹೆಣ್ಮಕ್ಳ? ಗಂಡ್ಮಕ್ಳು ಅಂತ ಹೇಳ್ತಿದ್ರ ನೀವು. ಗಂಡ್ಮಕ್ಳು ಹೇಳ್ರಿ, ಯಾರು ಅತಿ ಹೆಚ್ಚು ಸುಳ್ಳು ಹೇಳೋರ? ಹೆಣ್ಮಕ್ಳು ಅಂತ ಹೇಳ್ತಾ ಇದ್ರಿ. ಆದರೆ ಗಂಡ್ಮಕ್ಳು ಹೆಣ್ಮಕ್ಳು ಅಂತೀರಿ, ಹೆಣ್ಮಕ್ಳು ಗಂಡ್ಮಕ್ಳು ಅಂತೀರಿ. ಒಂದು ಸಮೀಕ್ಷೆಯನ್ನು ಮಾಡ್ಯಾರ. ಅತಿ ಹೆಚ್ಚು ಸುಳ್ಳು ಹೇಳೋರು ಯಾರಪ್ಪ ಅಂದ್ರೆ ಗಂಡ್ಮಕ್ಳ. ಹೆಣ್ಮಕ್ಳು ಚಪ್ಪಾಳೆ ಹೊಡೀರಿ ಇವಾಗ. ಅತಿ ಹೆಚ್ಚು ಸುಳ್ಳು ಹೇಳೋರು ಗಂಡ್ಮಕ್ಳೆ. ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಹೆಣ್ಮಕ್ಳು. ಈಗ ನೋಡ್ರಿ, ಆದರೆ ಅವ್ರು ಚಿಂತೆ ಮಾಡೋದಲ್ಲ. ಹೆಚ್ಚಾಗಿ ಅತಿ ಹೆಚ್ಚು ಆಗಿಂದಾಗಲೇ ಸಿಟ್ಟು, ಕೋಪ, ತಾಪಗಳಿದ್ರೆ ಹಂಗೆ ಮರ್ತು ಬಿಡ್ತಾರೆ ಅವ್ರು. ನಾವು ನಗಕ್ಕೆ ಹಾಕಲ್ವಿ ಇಂಥ ಅದ್ಭುತವಾದ ಕನ್ನಡ ಸುಮ್ಮನೆ ನಗ್ಗಿ ಬಿಡ್ತೀವಿ ನಾವು. ಏನು ಹೇಳ್ತಾರೆ ನಗ್ತಾರೆ. ಈಗ ಬಾಹುಬಲಿ ಸಿನಿಮಾ ನೋಡಿರ? ಬಾಹುಬಲಿ ಸಿನಿಮಾ ಎಷ್ಟು ಜನ ನೋಡಿರಿ? ಆ ಬಾಹುಬಲಿ ಸಿನಿಮಾದೊಳಗೆ ಯುದ್ಧ ನಡೆದಿರ್ತದೆ. ಆ ಯುದ್ಧದಲ್ಲಿ ಕಾಲಕ್ಕೆ ಒಂದು ಡೈಲಾಗ್ ಹೇಳ್ತಾನೆ. ಅದಕ್ಕೆ ಎಂಥ ಡೈಲಾಗ್ ಹೇಳ್ತ ನೋಡ್ರಿ. ನಿಮ್ಡೆ ದುಸ್ರಷ್ಟೆಲ್ಮೆ ಅಷ್ಟಪುಷ್ಟ ಅದ್ವೈಕಿ ನಿಮ್ ಭೂಮ್ಲ ಮೊಹಿನೋಜುಕು ಲೋಹ್ವೆ ಉನು ಕಾಸ್ತ ನಿನ್ನ ಪೀಸ್ಡ್ ಲುಕ್ವೆ ನಿಂಬ ಅಸ್ತ ಜರತ್ರಾಮ ಮಾಯಸ್ಮತಿ ಬ್ರೀಂಸ ಇಂಕಿನಿಂ ನಿನ್ನ ಹತ್ತೆಚ್ಚು ಹೋತ ಮಟ್ಟಸ ಪೀಕದ ರಾಜು ಹೂರ ಹಾರ. ಯಾರಿಗೇನು ಅರ್ಥ ಆತ? 401 ಸಾರಿ ಹೇಳ್ತಾ ಇದ್ದೀನಿ ನಾನು, ನನಗೆ ಅರ್ಥ ಆಗಿಲ್ಲ. ಅಂದರೆ ಅದು ಯಾವುದು ಅರ್ಥ ಆಗಿಲ್ಲ. ಭಾಷೆ ಅದು ನಗುತ್ತೀವಂದರೆ ಅದ್ಭುತವಾಗಿರ್ತಕ್ಕಂಥ ಕನ್ನಡ ಭಾಷೆ. ಹೌದಾ? ಇವತ್ತು ಕನ್ನಡ ಭಾಷೆ ಹುಟ್ಟಿದ್ಲ ಹೇಳ್ತಿದ್ರು. ಎಲ್ಲಿ ಹೇಳ್ತಾರೆ ಈಗ? ಜೋಗಳ ಪದ ಎಲ್ಲಿ ಹೇಳ್ತಾರೆ? ಇಲ್ಲಿ ತೊಟ್ಲದ ತೂಗಿ ತೊಟ್ಲದಾಗ ಅದಕ್ಕೆ ಹಂಗಿಲ್ಲ, ಚಡ್ಡಿಲ್ಲ, ಅದು 4 ಕಾಲು ತೊಟ್ಲ ಗೂಟ, ಅದಕ್ಕೊಂದು ಹಗ್ಗ ಕಟ್ಟಿ ಸೀರೆ ಹಾಕಿ ಹಂಗೆ ಅದಕ್ಕೆ ಬಟ್ಟಿಲ್ಲ ಹಂಗೆ ಹಾಕಿ ತೂಗಿಬಿಡ್ತದೆ ಜೋ ಅನ್ಕೊಂಡು. ಎಂಥ ಅದ್ಭುತ ಜೋಗಳ. ಜೋ 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 ಲಾಲಿ 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 ಪುರ್ರ ಪುರ್ರ ನಾಯೇ ಅತ್ತಾರೆ ಆಳಲ್ಲವ್ವ ನನ್ನ ಕಂದ. ಅತ್ತಾರೆ ಕಳಲಿ ಮನೆ ಕೆಲಸ, ಅತ್ತಾರೆ ಅಳಲಿ ನನ್ನ ಕಂದ, ಕೆಟ್ಟಾರೆ ಕೆಡಲಿ ಮನೆಗೆನಸ. ಜೂ ಜೂ. ಇವಾಗ ಯಾರನ್ನು ತೂಗ್ತಾರ? ಆ ತೊಟ್ಲುಗಳು ಉಡ್ಬೇಕು. ಅದಕ್ಕೆ ಏನು ಬಣ್ಣ ಹಚ್ಚಿ, ಅದಕ್ಕೆ ರಿಬ್ಬನ್ ಕಟ್ಟಿ, ಬಲೂನ್ ಕಟ್ಟಿ, ಅದ್ರಾಗ ಹುಡುಗ ಪ್ಯಾಡ್ ಹಾಕಿ ಎಲ್ಲ ಹಾಕಿ ಅದ್ರ ತೂಗ್ತಾವ. ಮಕವಲ್ಲು ಯಾರನ್ನ ಜೋಗಳ ಪದ ಹೇಳ್ತಾರೆ. ನಾನೊಬ್ಬ ಆಫೀಸರ್ ಹೋಗಿದ್ದೆ ಆಫೀಸ್ಗೆ. ಅದು ರಜಾ ಹಾಕಿ ಮನೆಗೆ ಅದನ್ರಿ ಅಂತ ಹೇಳಿದ್ರು. ಯಾಕಂದ್ರೆ ಏಂತಿ ಆಡೋದು ಮಂಚದ ಮಕ್ಕನ ತೊಟ್ಲದಾಗ ಕೂಸೈತಿ, ಅಳಕ್ಕೆ ಕರೆಸ್ಯಾಳ. ಗಂಡ ತೂಕಿ ಅಂತ ಕೂತ್ಕೊಂಡಿದ್ದ. ಮನೆಗೆ ಹೋದೆ. ಅವ್ರು ಸಾರ್ ಜೋ ಅಂತಿದ್ರು. ಇಲ್ಲೊಂದು ಜೋಗಳ ಪದ ಸಿಕ್ತಂತ ಹಂಗೆ ಒಂದು ಪೆನ್ ಪೇಪರ್ ತಗೊಂಡ್ಬಿಟ್ಟು ನಾನು ಏನು ಹೇಳ್ತಾರಂತ. ಅವರು ಜೋ ಜೋ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ಸಕ್ಕೆ ಯಾವತ್ತೂ ಹೋಗ್ಬಾರ್ದ್ರಿ. ಜೋ ಜೋ ಅತ್ಲಾಗ ಏಂತಿ ಇತ್ಲಾಗ ಈ ಕೂಸು ಯಾವತ್ತು ಇರಬಾರ್ದ್ರಿ. ಜೋ ಜೋ. ಅದು ಹಂಗೆ ಎದ್ದು ಕುತ್ಕೊಂಡ್ಬಿಡ್ತದ. ಹಂಗೆ ತೊಡಲಾಗಿರೋದು ಮಕ್ಕಂತ
ಮತ್ತು ಎಲ್ಲೈತಿ ನಮ್ಮ ಜನಪದ ಅನ್ನುವಂಥದ್ದು? ಹುಡುಗರನ್ನ ಹೊರಗೆ ಕಳಿಸ್ಕೊಡ್ರು. ನಾವು ಹಳ್ಳಿಯಾಗ ಏನು ಮಾಡ್ತೀವಪ್ಪ ಅಂದರೆ, ಹೋಗಲ್ಲ ಮನೆಗೆ ಏನಿರ್ತಿ ಅಂದ್ರೆ ಹಂಗೆ ಅಲ್ಲೇ ತಿರುಗಾಡಿ ಅವ್ನು ಎಗಿರಾಡಿ ಬಂದು ಆರಾಮಿರ್ತಾನೆ, ಸಿಟಿಯಾಗಿ ಕಳ್ಸಂಗಿಲ್ಲ. ಅದಕ್ಕೆ ಮನೆಗೆ ಏನು ಹಿಂದಿನ ಜಾನಪದೊಳಗೆ ಕಳಿಸ್ತಿದ್ರು ಹೊರಗೆ. ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನು, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ಎಳ್ನೀರು, ತೆಂಗಿನಕಾಯಿ ಎಳನೀರು ತಕ್ಕೊಂಡು ಬಂಗಾರ ಮಾರಿ ತೊಳೆದೇನ. ಹೋಗಿ ಆಡಕ್ಕೂ ಕೆಸರು ಮಣ್ಣು ಎಲ್ಲ ಹಚ್ಕೊಂಬ, ನಿನ್ನ ಎಳನೀರಿನಿಂದ ತೊಳಿತಂತ ಹೇಳ್ತಿದ್ರು. ಇವಾಗ ಹುಡುಗರು ಸಿಟಿಯಾಗ ನೋಡ್ಬೇಕು, ಜೈಲಿಗೆ ಹಾಕಿದಂಗೆ ಹಾಕ್ಬಿಟ್ಟಿರ್ತಾರೆ. ಅದನ್ನ ಬಗ್ಗೆ ನೋಡಂಗಲ್ಲ, ಆಡಾಕ ಹೋದರೆ ಕೈ ಕಾಲು ಮುರಿದೇನ, ಹೊರಗೆ ಹೋಗಂಗಿಲ್ಲ, ಹಂಗೆ ಆಡ್ಕೊಂತಿರ್ಬೇಕು. ಅವು ಹೆಂಗೆ ಬೆಳೆದ್ರೆ ತಮ್ಮ ನೂಕಿಬಿಟ್ರೆ ಹಂಗೆ ಮುರಿದು ಬಿಡ್ತಾವೆ ಕೈ ಕಾಲು. ಮಕ್ಕಳಿಗೆ ಆಟ ಇಲ್ಲ, ಓಟ ಇಲ್ಲ, ಖುಷಿ ಇಲ್ಲ. ಹಾಗಾಗಿ ಮಕ್ಕಳನ್ನ ಆಟ ಆಡೋಕೆ ಬಿಡ್ಬೇಕು ಅವ್ರನ್ನ. ನೀವು ಸಿಟಿಯಾಗ ನೋಡ್ಬೇಕು, ಸೀನಂಗಿಲ್ಲ ಮಗು, ಗಾಬರಿ ಅವ್ರಿಗೆ. ಅಯ್ಯೋ ಮಗು ಶೀನ್ತಾ ಇದೆ, ಜ್ವರ ಬರುತ್ತೋ ಏನು, ಶೀತ ಆಗುತ್ತೆ, ಹಂಗೆ ಆಸ್ಪತ್ರೆಗೆ ಒಂದು ಸೀನೇನೋ ಆಸ್ಪತ್ರೆಗೆ ಕರ್ಕೊಂಬಂದಾರ. ಡಾಕ್ಟ್ರ್ ಏನಾಗಿದೆ, ಶೀನ್ತಾನ್ರಿ, ಹಂಗೆ ಅಡ್ಮಿಟ್, ರೊಕ್ಕ ಬೇಕಲ್ಲ. ಒಂದು ಸೀನ್ ಇದ್ದಕ್ಕೆ 3 ದಿನ ಅಡ್ಮಿಟ್ ಮಾಡ್ಕೊಂಡಾರ, 10,000 ಬಿಲ್. ನಮ್ಮೂರಾಗ ಏನಾದರೂ ಇಲ್ಲಿ ಒಂದು ಸೀನ್ ಬಿಟ್ರೆ ಹುಡುಗ ಹುಚ್ಚೊಳ ಮಗನೇ, ಒಂದೇ ಸೀನ್ತಿಯಲ್ಲ, ಇನ್ನ ಒಂದು ಸೀನ್, 2 ಸೀನ್ ಬೇಕು ನನಗೆ ಸಮಾಧಾನ. ಧೈರ್ಯ ಇಲ್ಲ, ಏನಾಗ್ಬಿಡ್ತಂದ್ರೆ ಗಾಬರಿ ಗಾಬರಿ ಗಾಬರಿ. ಎಷ್ಟೋ ಜನ ಶಾಲೆಗೆ ಮಗುನ ಸೇರ್ಸಕ್ಕೆ ಅಡ್ವಾನ್ಸ್ ವರ್ಷ 2 ವರ್ಷ ಗಟ್ಟಲೆ ಬುಕ್ ಮಾಡ್ತಾರ. ಸಿಟಿ ಒಳಗೆ ದೊಡ್ಡ ಸೀಟ್ ಸಿಗೋದಿಲ್ಲ ಅಂತ. ಎಷ್ಟು ಗಾಬರಿ ಅಂದ್ರೆ ತಂದೆ ತಾಯಿಗೆ ಗಾಬರಿ ಐತೆ, ಮಕ್ಳಿಗೆ ಗಾಬರಿ ಇಲ್ಲ, ಅವಕ್ಕೆ ಎಂಜಾಯ್ಮೆಂಟ್ ಅದಾವ. ತಂದೆ ತಾಯಿ ಏನಾಗ್ಬಿಡ್ತೈತೆ, ಅದನ್ನು ಓದ್ಬೇಕು, ಇದನ್ನು ಅಂದು ಓದಿಸ್ಬೇಕು, ಇಂದು ಓದಿಸ್ಬೇಕಂತೇಳಿ ಭಾರಿ ಗಾಬರಿ. ಒಬ್ಬನ ಅಡ್ವಾನ್ಸ್ ಬುಕ್ ಮಾಡೋಕೆ ಬೇಬಿ ಕ್ಲಾಸಿಗೆ ಒಂದು ಕಾಲೇಜ್ಗೆ ಹೋಗಿದ್ದೆ, ಶಾಲೆಗೆ. ಅಲ್ಲಿ ಹೆಡ್ ಮಾಸ್ಟರ್ ಇದ್ದರು. ಅವಾಗ ನಮಸ್ಕಾರ ಸರ್, ಏನು ಬೇಬಿ ಕ್ಲಾಸಿಗೆ ನಮ್ಮ ಮಗುನ ಅಡ್ಮಿಷನ್ ಮಾಡಿಸ್ಬೇಕು. ಹೌದಾ, ಭಾಳ ಅಡ್ವಾನ್ಸ್ ಅಂದರೆ ಭಾಳ ರೊಕ್ಕ ಆಗ್ತಂದ್ರೆ ಎಷ್ಟೇನಾಗಲ್ಲ ಸರ್, ನಾ ಬುಕ್ ಮಾಡ್ಕೊಂಬಿಡ್ರಿ ಅಂದ. ಹಾಂ, ನಮ್ದೇನು ಗಂಟು ಅಂತಂದ. ಮಗುನ ಹೆಸ್ರು ಏನಲ್ಲ, ಮಗುನ ಹೆಸ್ರು ಗೊತ್ತಿಲ್ಲ ಸರ್. ಯಾಕ, ಇನ್ನೂ ಹುಟ್ಟಿಲ್ರಿ, ಇನ್ನೂ ಹುಟ್ಟಿಲ್ಲ. ಹೋಗ್ಯಾನ, ಬರೋದಿಲ್ಲ. ಸರ್ ಬೇಕಾದ ಅಡ್ವಾನ್ಸ್ ಬುಕ್ ಮಾಡಿಕೊಳ್ರಿ, ನಾ ರೊಕ್ಕ ಕೊಡ್ತೀವಿ ಅಂದ. ಹಾಂ ಅವ್ರಿಗೆ ರೊಕ್ಕ ಬರುತ್ತಂತೇಳೋ ಆಯ್ತೇಳ ಅಂತಂದೇಳಿ. ನಿನ್ನ ಹೆಸ್ರು ಏನಂದ್ರೆ, ನನ್ನ ಹೆಸ್ರು ಟಾಮಿ ಸರ್ ಅಂದ. ಟಾಮಿ ಅಂದ್ರೆ ನಾಯಿ ಇಡೋದು ಅವ್ರು. ಆತ್ಗ ಹಿಂಗೆ ಹೆಂಗೆ ಹೆಸ್ರು ಐತೆ ಅಂದರೆ, ಇನ್ನು ಏಂತಿಗೆ ಏನು ಹೆಸರ್ಬೋದು ಅಂತೇಳಿ, ನಿನ್ನ ಏಂತಿ ಹೆಸ್ರು ಏನಂದ. ಗೊತ್ತಿಲ್ಲ ಸರ್ ಅಂದ. ಯಾಕ, ಇನ್ನು ಮದುವೆ ಆಗಿಲ್ಲ ಸರ್ ಅಂದ. ಇನ್ನು ಮದುವೆ ಆಗೋದು ಯಾವಾಗು, ಮಕ್ಕಳಾಗೋದು ಯಾವಾಗು, ಹೌದು ಬೇಬಿ ಕ್ಲಾಸಸ್. ಇಷ್ಟೆಲ್ಲ ಚಿಂತೆ ಬೇಕಾ? ಯಾವ ಚಿಂತೆ ಮಾಡಬಾರ್ದು ನಾವು. ಹಗಲೆಲ್ಲ ಇಂಥ ಎಲ್ಲ ಬೇಕಿಲ್ಲದ ಚಿಂತೆಗಳನ್ನು ಮಾಡಿ 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 ನಾವು ಈ ಪರಿಸ್ಥಿತಿಗೆ ಬಂದಿರೋದು, ಆಯುಷ್ಯ ಕಡಿಮೆ ಆಗಿರೋದು. ಅದಕ್ಕಾಗಿ ವಿಲಿಯಂ ಶೇಕ್ಸ್ಪಿಯರ್ ಹೇಳ್ತಾನ, ನಮ್ಮ ಜೀವನಕ್ಕೆ ನಿಜವಾದ ಶತ್ರು ಯಾರಪ್ಪ ಅಂತಂದ್ರೆ ಚಿಂತೆ. ಚಿಂತೆಗೆ ಕಾರಣ ಏನಪ್ಪ ಅಂದ್ರೆ ಮನಸ್ಸು, ಆ ಮನಸ್ಸಿನ ಭಾರ. ಆ ಭಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಏನು ಮಾಡ್ಬೇಕಂತೇಳಿ ರವೀಂದ್ರನಾಥ್ ಠಾಗೂರ್ ಅವ್ರು ಹೇಳ್ತಾರೆ, ನಮ್ಮಷ್ಟಕ್ಕೆ ನಾವು ನಗತಾ ಇದ್ದರೆ ಮನಸ್ಸಿನ ಭಾರವನ್ನು ಕಡಿಮೆ ಮಾಡ್ಕೊಬೋದು. ಸುಮ್ಮನೆ ನಮ್ಮಕ್ಕೆ ನಾವು ಬೈಬೇಕು. ಹೆಂಡ್ತಿ ಬೈತಿರ್ತಾಳೆ ಗಂಡಗ, ಸುಮ್ಮನಿರ್ಬೇಕು. ಗಂಡ ಹೆಂಡ್ತಿಗೆ ಬೈತಿರ್ತಾನೆ, ಸುಮ್ಮನಿರ್ಬೇಕು. ಒಂದು 45 ನಿಮಿಷ ಎಷ್ಟು ತಕ್ಕನ ಒದರ್ತತೆ, ಹಂಗೆ ಒದರಿ 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 ಹಂಗೆ ತಣ್ಣಗಾಗಿ, ಹಂಗೆ ರಿಲ್ಯಾಕ್ಸ್. ಅದಕ್ಕಾಗಿ ನಗು, ಸುಮ್ಮನೆ ಹೋಗ್ಬೇಕು. ನೀವು ಬೆಳಿಗ್ಗೆ ಎದ್ಕೊಂಡು ಕರಡಿ ಮುಂದೆ ನಿಂತ್ಕೊಳ್ರಿ, ನೀವು ಮುಖ ನೋಡ್ಕೊಳ್ರಿ. ಗಂಟು ಮುಕ್ಕಿದ್ರೆ ಸುಮ್ಮನೆ ನಗ್ರಿ. ಎಷ್ಟು ಎಕ್ಸಸೈಸ್, ಎಲ್ಲಿಗೆ ಹೋಗೋದು ಬೇಕಿಲ್ಲ, ಯಾವ ವಾಕಿಂಗ್ ಬೇಕಿಲ್ಲ, ಯಾವ್ದು ಬೇಕಿಲ್ಲ. 10 ನಿಮಿಷ ನಗಾಕ ಬೆಂಗಳೂರಾಗ 100 ರೂಪಾಯಿ. ಬರೀ 10 ನಿಮಿಷ ಬಾ, 100 ರೂಪಾಯಿ ಇಸ್ಕೊಂತಾರೆ. 10 ನಿಮಿಷ ನಗಬೇಕು, 10 ನಿಮಿಷ ಹಂಗೆ ಅಂಬೋದು ಹೋಗೋದು. ಇದು ಬೇಕಾ? ಫ್ರೀ. ಸುಮ್ಮನೆ ನಗ್ರಿ. ಕಷ್ಟ ದುಃಖ ಬಂತ ಸುಮ್ಮನೆ ನಗದ. ಹುಚ್ಚರ್ಗತೆ ಆಗ್ಬೇಕಾಗೈತೆ. ಹಂಗಾದ ಮಾತ್ರ ನಾವು ಆರಾಮಿರ್ಲಿಕ್ಕೆ ಸಾಧ್ಯ, ಯಾವುದೇ ರೋಗಗಳು ಬರಲಿಕ್ಕೆ ಸಾಧ್ಯ. ಇಲ್ಲಪ್ಪ ನಾನು ಹಿಂಗೆ ಚಿಂತೆ ಮಾಡ್ಕೊಂತಿರ್ತೀನಿ ಅಂತಂದ್ರೆ ಏನಾಗ್ತದೆ ಅಂದರೆ, ಒಬ್ಬ ಡಾಕ್ಟ್ರಿಗೆ ಹೊಸ್ದಾಗಿ ಮದುವೆ ಆಗಿತ್ತು. ಒಂದೇ ಸರಿ ಆಗೋದು. ಮತ್ತು ಡಾಕ್ಟ್ರ್ ಮದುವೆ ಆದ್ಮೇಲೆ ಎಷ್ಟು ದಿನ ಮನೆಗೆ ಇರ್ತಾನೆ, ಕ್ಲಿನಿಕ್ಕಿಗೆ ಹೋಗ್ಬೇಕಾ, ಹೋದ. ಆ ಡಾಕ್ಟ್ರಿಗೆ ಸಿಹಿ ಸ್ವೀಟ್ ಅಂದರೆ ಭಾಳ ಇಷ್ಟ. ಅವಾಗ ಏನು ಮಾಡಿದ್ಲು, ಹೇಳ್ತಿ ಫೋನ್ ಮಾಡಿದ್ಲು ಗಂಡಗೆ, ರೀ ನಿಮಗೆ ಸಿಹಿ ಅಂದರೆ ಭಾಳ ಇಷ್ಟ, ನಿಮಗೆ ಯಾವ್ದು ಮಾಡಲಿ ಸ್ವೀಟು, ಒಳ್ಳೆ ಮಾವಿನ ಹಣ್ಣಿನ ಸೀಸನ್ನು, ಮಾವಿನ ಹಣ್ಣು, ಹೋಳಿಗೆ ಸೀಕರಣೆ ಮಾಡಿಬಿಡಂತ. ಏನು ಕೇಳ್ದಲ್ಲ, ನಿನ್ನೆ ಮಾಡಿ ನೀವು ಹೋಳಿಗೆ ಸೀಕರಣೆ ಅಂತ.
ಹಂಗಾದ್ರೆ ಮತ್ತೆ ಅದು ಬೇರೆ ಸ್ವೀಟು, ಹುಗ್ಗಿ ಪಾಯಸ ಮಾಡಿಬಿಡು ಅಂತ. ಆಯ್ತು ಬಿಡು ಅಂತ ಫೋನ್ ಕಟ್ ಆಯ್ತು. ಪೇಷಂಟ್ ಬಂದು ಸರ ಅಂದ. ಗಾಬರಿ ಆಗ್ಬೇಡ, ಡಾಕ್ಟ್ರ್ ಇದೀನಿ ನಾನು, ಬಾ. ಅಲ್ರಿ ಸರ ಅಂದ. ಅಲ್ಲಿ ಯಾಕೆ ಬಾ, ಇಲ್ಲಿ ಏನಾಗೈತಿ? ಅಯ್ಯೋ ಏನಾಗೈತೆ ಅಂತ ಹೇಳ್ತೀರಲ್ರಿ, 8-10 ದಿನ ಆಯ್ತು, ಬೇದಿ ಹೋಗಕ್ಕತ್ತೈತಿ ಅಂದ. ಅಷ್ಟು ಹಂಗೆ ಅಂದ್ಕೊಂಡು ಹಂಗೆ ಟ್ರೀಟ್ಮೆಂಟ್ ಕೊಟ್ಬಿಟ್ಟಿದ್ರೆ ಬೇಸಿತ್ತು. ಡಾಕ್ಟ್ರು ಹೆಂಗೆ ಹೋಗ್ತತೆ ಅಂದ್ರೆ, ಸರ್ ಹುಗ್ಗಿ ಪಾಯಸ ಹೋದಂಗೆ ಆಕತೆ ಅಂತ ಅಂದ. ಬಡ 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 ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದು ಹೇಳ್ತಿ ಫೋನ್ ಹಚ್ಚಿದ, ನೋಡು ಇವತ್ತು ನೀನು ಬೇಕಾದ ಅಡುಗೆ ಮಾಡು, ಹುಗ್ಗಿ ಪಾಯಸ ಮಾತ್ರ ಮಾಡು ಅಂದ್ರೆ ಅದು ಚಿಂತೆ ನಮಗೆ. ಇಲ್ಲದ್ದು ನಾವು ತಲೆ ಒಳಗೆ ಚಿಂತೆ ಇಟ್ಕೊಂಡ್ರಿಗೆನ ಹಿಂಗೆ ಆಗ್ತದೆ. ಅದಕ್ಕಾಗಿ ಎಲ್ಲ ಚಿಂತೆಗಳನ್ನ ಡಿಲೀಟ್ ಮಾಡಿ ಮುಂದಿಂದ ಹೋಗ್ಬೇಕು. ಮುಂದೇನು ಮತ್ತೇನು ಇಂದಿಗ ಮಾತೈಕೆ, ಮುಂದೇನು ಮತ್ತೇನು ಇಂದಿಗ ಮಾತೈಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವನಾರು ನಿನ್ನ ಆಳಲ್ಲ ಬೇರಿಗನು, ಇಂದಿನ ಬದುಕು ಮಾಡ್ಕೊತಿಮ್ಮ ಅಂತ ಡಿ ವಿ ಗುಂಡಪ್ಪನವ್ರ. ಹಿಂದೇನಪ್ಪ ಇವತ್ತು ಆರಾಮ ನಗಬೇಕಪ್ಪ, ಎಂಜಾಯ್ ಮಾಡೋದು. ನಾಳೆ ಬೇಕು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ಇವತ್ತು ಬಗೆರಿತದ, ಇವತ್ತು ನಗಕ್ಕಾಗಲ್ಲ. ಹಂಗಾಗಿ ಒಬ್ಬ ಕರಡಿ ಮುಂದೆ ನಿಂತ್ಕೊಂಡು ಎಲ್ಲ ಕೂದಲು ಹೋಗ್ಬಿಟ್ಟಿದ್ವು. ಅಯ್ಯಯ್ಯೋ ನನ್ನ ಮದುವೆಯಾಗ ತಲೆ ತುಂಬ ಕೂದಲಿದ್ವು, ಇವಾಗ ಹೋಗ್ಬಿಟ್ಟವಲ್ಲ ಹೆಂಗ ಅಂತ ಹತ್ಕೊಂಡು ಕೂತ್ಕೊಂಡು ಬರ್ತಾವ? ಬರೋದಿಲ್ಲ. ಇಲ್ಲಾಂದ್ರೆ ಗದ್ದೆಗೆ ಸಸಿ ಹಚ್ತಾರೆ ನೋಡು, ಹಂಗೆ ಇವಾಗ ಕೂದಲು ಹಚ್ತಾರೆ. ಹಚ್ಚಿಗೆ ಹೇಳ್ಬೇಡ ಬರೀ ಚಿಂತೆ ಮಾಡೋದು. ಆಗಿದ್ದು ಆಗ್ಯದ, ಮುಗಿದೋದು. ಮುಂದಿಂದ ಇವಾಗ ಸಮಸ್ಯೆ ಬಂತ, ಮುಂದಿನ ಪರಿಹಾರಕ್ಕೆ ಹೋಗ್ಬೇಕು. ಹಿಂಗ ಅಂದರೆ ಏನೇ ಕಷ್ಟ ಬರಲಿ ಸುಖ ಬರಲಿ ಆಗಿದ್ದೆಲ್ಲ ಒಳ್ಳೇದಕ್ಕಂತ ಭಾವಿಸೋಣ. ಇವತ್ತು ಬಹಳ ಕಷ್ಟ ಬಂದ್ಬಿಡ್ತು, ದುಡ್ಡಿಂದ ಆಗಿರ್ಬೋದು, ಪರೀಕ್ಷೆ ದೃಷ್ಟಿಯಿಂದ ಆಗಿರ್ಬೋದು, ಯಾವುದೇ ನೋವಾಗಿರ್ಬೋದು. ಅದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಹಿಡ್ಕೋಬೇಕು ಹೊರತು ನಾವು ಅದು ದುಡುಕಬಾರ್ದು. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಡ್ರೆ ಭಾಳ ಅನುಕೂಲ ಆಗ್ತದೆ. ಅದಕ್ಕೊಂದು ನಿದರ್ಶನ ಏನಪ್ಪ ಅಂತಂದರೆ, ಅಕ್ಬರ್ ಬೀರ್ಬಲ್ ಇದ್ದೆ. ಅಕ್ಬರ್ ಬೀರ್ಬಲ್ ಕೂತ್ಕೊಂಡಿದ್ದ. ಅಕ್ಬರ್ನ ಮಗ ಒಂದು ಚಾಕು ಒಂದು ಸೇಬಣ್ಣು ತಗೊಂಬಂದ. ಅಪ್ಪಾಜಿ ಈ ಸೇಬಣ್ಣನನ್ನು ಕೊಯ್ದು ಕೊಡ ಅಂದ. ಅವಾಗ ಅಕ್ಬರ್ನ ಮಗ ಅಲ್ಲ, ಚಾಕು ತಗೊಂಡು ಸೇಬಣ್ಣು ಕೊಯ್ದು ಕೂಡಲೇ ಬೀರ್ಬಲ್ ಹೇಳಿ, ಏನು ಮಹಾಪ್ರಭು ನೀವು ಮಹಾರಾಜರು ಈ ಸೇಬಣ್ಣನ್ನು ಕೊಯ್ಯುವುದೇ ಅಂದರೆ ಎಂಥ ಮಾತಾಡ್ತೀವಿ? ನನ್ನ ಮಗ ನಾನು ಯಾಕೆ ಸೇಬಣ್ಣು ಕೊಯ್ ಕೊಡಬಾರ್ದು ಅಂತಂದರೆ, ಕೊಯ್ಕೊಡ್ರಿ ನಿಮ್ಮ ಇಷ್ಟ ಅಂತ ಕೊಯ್ಯಕ್ಕೆ ಹೋದ್ರು. ರಾಜೇಂದ್ರನ ಕೊಯ್ದಿದ್ರಲ್ಲ, ಚಕ್ ಅಂತ ಹಂಗೆ ಒಂದು ಬೊಳ್ ಕಟ್ಟಾಗ್ಬಿಡ್ತಾವೆ. ಅವಾಗ ಬೀರ್ಬಲ್ನ ಬೊಳ್ ಕಟ್ಟ ತಂದ್ಕೊಡ್ರಿ. ಬೀರ್ಬಲ್ ಏನು ಹೇಳ್ಬೇಕು? ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಬಿಟ್ಟ. ರಾಜರು ಸಿಟ್ಟು ಬಂದ್ಬಿಡ್ತು, ತೋರಿಸ್ಕೊಂಡ್ಲಿಲ್ಲ. ನಾನು ಬೊಳ್ ಕಟ್ಟಾಗೈತೆ, ರಕ್ತ ಸೋರ್ತತೆ, ಇದಕ್ಕೆ ಪರಿಹಾರ ಹೇಳೋದು ಬಿಟ್ಟು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಮನಸ್ಸಿನಾಗ ಇಟ್ಕೊಂಡ್ರು. ಅದಕ್ಕೆ ಹಂಗೆ ಬ್ಯಾಂಡೇಜ್ ಮಾಡಿದ್ರು. ಅವತ್ತು ರಾತ್ರಿ ಭಾರಿ ಮಳೆ ಬಂದ್ಬಿಡ್ತು. ಅವಾಗ ಬೀರ್ಬಲ್ಗೆ ಹೇಳಿದೆ, ಬೀರ್ಬಲ್ ಮಳೆ ಚೆನ್ನಾಗಾಗಿದೆ, ಸ್ವಲ್ಪ ಬೆಳಿಗ್ಗೆ ವನವಿಹಾರಕ್ಕೆ ಹೋಗಿ ಸುತ್ತಾಡ್ಕೊಂಬರೋಣ, ಗಾಳಿ ಚಲೋ ಇರ್ತದೆ ಅಂತಂದ್ರೆ. ಆಯ್ತು ಹೇಳಿ ಮಹಾಪ್ರಭು ಅಂತೇಳಿ ಹೋದ್ರು ಕಾಡಿಗೆ. ಕಾಡಿಗೆ ಹೋಗ್ಬೇಕಾದ್ರೆ ಬೀರ್ಬಲ್ಲ ಮುಂದೆ ಹೋಗ್ತದ, ರಾಜ ಹಿಂದಿಂದ ಬರ್ತದ. ಆ ದಾರಿ ಸ್ವಲ್ಪ ನೀರು ನಿಂತು ಬಿಟ್ಟಿದ್ವು. ಬೀರ್ಬಲ್ ಏನೋ ಸ್ವಲ್ಪ ಮಳೆ ಬಂದತ್ತೆ, ನೀರು ನಿಂತವಂತ ತಿಳ್ಕೊಂಬಿಟ್ಟಾನ. ಅದು ದೊಡ್ಡ ಕುಣಿ, ಅದು ಹೋಗ್ಬಿಟ್ಟಾದ್ರೆ ಧಾಪ್ ಅಂತ ಬೀರ್ಬಲ್ ಬಿದ್ದುಬಿಟ್ಟು ಇಲ್ಲಿವರೆಗೂ ಸಿಕ್ಕಂಬಿಟ್ಟ. ಅವಾಗ ಮಹಾರಾಜರ ಎತ್ತರ ಅಂದ, ಇಲ್ಲ ಆಗಿದ್ದೆಲ್ಲ ಒಳ್ಳೇದಕ್ಕೆ ಇದೇ ಚಾನ್ಸ್ ಸಿಕ್ಕಿತ್ತು ಅಂತ. ಏನು ಮಾಡ್ಬೇಕು, ಸಿಕ್ಕಕ್ಕೆ ನೀನು ಆಮೇಲೆ ನೋಡೋಣ ಅಂತ ರಾಜರು ಮುಂದಕ್ಕೆ ಹೋದ್ರು. ಹಿಂಗೆ ಕಾಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕಾಡು ಜನ ಬಂದ್ಬಿಟ್ರು, ಹೂ 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 ಅಂತ. ಎದಕ್ಕಂದ್ರೆ ಅವ್ರದ್ದು ಒಂದು ದೇವತೆ ಇತ್ತು, ನರಬಲಿ ಕೊಡ್ಬೇಕಾಯ್ತಂತೆ, ಒಂದು ನರಬಲಿ ಸಿಗಬೇಕಾಯ್ತು. ಈ ರಾಜನ ಎತ್ತಕೊಂಡು ಹೋಗ್ಬಿಟ್ರು. ನರಬಲಿ ಕೊಡ್ಬೇಕಾದ್ರೆ ಎಲ್ಲ ಸ್ನಾನ ಮಾಡಿಸ್ತಾರೆ. ರಾಜನ ಎಲ್ಲ ಸ್ನಾನ ಮಾಡಿಸಿದ್ರು. ಎಲ್ಲಿ ಬಾಡಿ ಕಟ್ಟಾಗಿಲ್ಲ, ಬೋಳ್ ಕಟ್ಟಾಗಿತ್ತಲ್ಲ, ಇದು ಬಾಡಿ ಬೋಳ್ ಕಟ್ಟಾಗೈತಿ, ಇದು ಬಲಿ ಕೊಡಕ್ಕೆ ಬರೋದಲ್ಲ ದಬ್ರ ಅಂದ್ರು. ರಾಜನ ಬಿಟ್ಬಿಟ್ರು. ರಾಜ ಯಜ್ಞ ಬಿದ್ನೆ ಅಂತ ಓಡಿ ಬಂದ. ಹೋಗಿ ಬಂದು ಬೀರ್ಬಲ್ ನಮಸ್ಕಾರ ಮಾಡಿಬಿಟ್ಟ. ಬೀರ್ಬಲ್ಲ ನೀನು ಮಹಾಬುದ್ಧಿವಂತ, ಅವತ್ತು ಬೊಳ್ ಕಟ್ಟಾದಾಗ ಏನು ಅನ್ಕೊಂಡಿದ್ದೆ, ಆಗಿದ್ದೆಲ್ಲ ಒಳ್ಳೇದಕ್ಕಂದೆ, ಇಲ್ಲದ್ರೆ ನಾನು ಬಲಿ ಕೊಟ್ಟು ಬಿಡ್ತಿದ್ರ ಅಂದ. ಅವ ಬೀರ್ಬಲ್ ಏನಂದ, ನೀನು ನನ್ನ ಪ್ರಾಣ ಉಳಿಸಿದೆ ಮಹಾಪ್ರಭು, ನೀವೇ ಆಗಿದ್ದೆಲ್ಲ ಒಳ್ಳೇದಕ್ಕಂತ ಹೇಳಿದ್ದೆ, ನಾನೇನು ಹೇಳಿನಂದ. ಅಲ್ಲ ನೀವಂತೂ ಹೋದ್ರಿ, ಬೊಳ್ ಕಟ್ಟಾಗಿತ್ತು ಸರಿ, ನನ್ನ ಅಕಸ್ಮಾತ್ ಕರ್ಕೊಂಡು ಹೋಗಿದ್ರಿ, ನಿನ್ನಂತ ಬಿಟ್ಟು ಬಿಡ್ತಿದ್ರು, ನನ್ನ ಗತಿ ಏನು ಬಲಿ ಕೊಡ್ತಿದ್ರು ಅಂತ. ಅಂದರೆ ಆಗಿದ್ದೆಲ್ಲ ಒಳ್ಳೇದಕ್ಕಂತ ಭಾವಿಸ್ಬೇಕು ಹೊರತು ಯಾವುದನ್ನು ಕೂಡ ನಮಗೆ ಕೆಟ್ಟದಾಗೈತಿ ಅಂತ ತಿಳ್ಕೊಬಾರ್ದು. ಹೌದಿಲ್ಲ? ಸುಮ್ಮನೆ ಆತರಕ್ಕೆ ಮುಂದೆ ಹೋಗಬಾರ್ದು. ನಾವು ಸುಖವಾಗಿದ್ದಾಗ ಯಾರ ಮುಂದೆನೇ ಹೇಳ್ಕೊಂತೀವ, ರೊಕ್ಕ ಬಂದಾಗ ಹೇಳ್ಕೊಂತೀವ, ಸಂಪತ್ತು ಬಂದಾಗ ಹೇಳ್ಕೊಂತೀವಿ, ಯಾರಿಗೆ ಹೇಳ್ಕೊಂಬ ಸುಮ್ಮನೆ ಇರ್ತೀವಿ. ಯಾವಾಗ ಕಷ್ಟ ಬಂತ ಹೋಗೋದು, ಸ್ವಾಮಿಗಳ ಹತ್ರ ಹೋದೆ, ಶಾಸ್ತ್ರ ಕೇಳೋದು ಎಲ್ಲ ಹೋಗೋದು. ಒಬ್ಬ ಸ್ವಾಮಿ ಇದ್ದ, ನಿಮಗೆ
ಮದುವೆ ಆಗ್ಬೇಕಾ ಮದುವೆ, ಮನೆ ಕಟ್ಸ್ಕೋಬೇಕಾ ಮನೆ, ಮಕ್ಳು ಬೇಕಾ ಮಕ್ಳು, ಎಲ್ಲದಕ್ಕೂ ಆತಗೆ ಆಶೀರ್ವಾದ ಮಾಡ್ತದೆ. ಅದಕ್ಕೆ ಒಬ್ಬ ಹೋಗ್ಬಿಟ್ಟ, ಉದ್ದ ಕಾಲ ಬಿದ್ದುಬಿಟ್ಟ. ಹೇಳು ಶಿಷ್ಯ ಏನು ಬೇಕು ಹೇಳು. ಏನಿಲ್ಲ ಮಹಾಪ್ರಭು, ನನಗೆ ಮಕ್ಕಳು ಬೇಕು ಅಂದ. ಆಯ್ತು ಬಿಡಿ ಎದ್ದೋಳು ಅಂತ ಅಂದ. ನಿಂದು ಯಾವರು? ನಂದು ಇಂಥವ್ರು. ಏನಿಲ್ಲ, ನಿಮ್ಮೂರಾಗ ಆಂಜನೇಯನ ಗುಡಿ ಐತೇನೆ? ಐತಿ. 3 ತಿಂಗಳು ಬೆಳಿಗ್ಗೆ ಒಂದು ಸರಿ ಸಾಯಂಕಾಲ ಒಂದು ಸರಿ ಸುತ್ತಬೇಕಂದ. 3 ತಿಂಗಳಾದ್ಮೇಲೆ ಬಾ ಮಕ್ಳು ಹಾಕವು. ಆಯ್ತು ಬಿಡು ಅಂತೇಳಿ 3 ತಿಂಗಳು ಸುತ್ತಿದ ಬಂದ. ಏನ ಆದ್ವಾ? ಇಲ್ಲ ಸ್ವಾಮಿ. ಅಲ್ಲ ನೋಡಿ ಸ್ವಲ್ಪ ನಾವು ಹೇಗೆ ಹೇಳ್ತೀವಿ. ಹೌದಾ ಆಗ್ಬೇಕಾಯ್ತಲ್ಲ ಅಂತೇಳಿ ಮತ್ತೆ ಒಂದು 4 ನಿಂಬೆಹಣ್ಣು ಮಂತ್ರಿಸ್ಕೊಟ್ರು. ಹೋಗಿದ್ನು. ಎಲ್ಲಿ ಇಟ್ಕೋಬೇಕು ಶಿವ? ತಡಿ ಇರ್ತತ್ತಲ್ಲ, 4 ಮುನಿಗೆ ಇಟ್ಕೊಂಬಿಡು. ಹೋಗು 2 ತಿಂಗಳಾದ್ಮೇಲೆ ಬಾ ಅಂದ. 2 ತಿಂಗಳಂತ ಬಂದ. ಏನ ಅಲ್ಲ ನೋಡಿ ಸ್ವಲ್ಪ ಏನೇನು ತಲೆ ಕೆಟ್ಟದ ಸ್ವಾಮಿ. ಹೇಳಿ ಬಾಯಿ. ಮದುವೆಗೆ ಎಷ್ಟು ದಿನ ಆಯ್ತು? ಮದುವೆ ಆಗಿಲ್ಲ ಸ್ವಾಮಿ. ಮದುವೆ ಹಿಂಗ ನಾವು ಇಲ್ಲದ್ದು ಯಾವುದೋ ಆಲೋಚನೆ ಮಾಡಿ ಕೂತ್ಕೊಂಡು ಮಾಡಿದ್ವಿ. ಈ ಹುಡುಗರು ಅಷ್ಟೇ. ಇವಾಗ ನೋಡ್ರಿ, ರಿಸಲ್ಟ್ ಎಲ್ಲನ ಬಂದತ್ತೆ SLC PUC ಭಯ. ಸ್ವಲ್ಪ ತಂದೆ ತಾಯಿ ಮನೆ ಬೈಯಂಗಿಲ್ಲ. ಇವಾಗ ಹಂಗೆ ಕಾಲಕ್ಕೆ ಎಗಿರ್ಬಿಡ್ತಾವ, ಹಂಗೆ ಫ್ಯಾನ್ ಬರ್ಲಕ್ಕೆ ಬಿಡ್ತಾವ. ಅದು ಶಾಲೆಯಾಗ ಮೇಷ್ಟ್ರು ಬೈದ್ಬಿಟ್ರೆ ಅದ್ರ ಲೆಟ್ರ್ ಬರೆದು ಅದನ್ನ ಹೆಸರನ್ನ ರೆಡ್ ಇಂಕಿಲ್ ಅಂಡರ್ಲೈನ್ ಮಾಡಿ ಸಾಯ್ತಾರೆ. ಮೇಷ್ಟ್ರಿಗೈತೆ ಎಲ್ಲಿ ಹೋಗ್ಬೇಕು? ಹಾಂ ಅಕ್ಕ ಇನ್ನು ನೋಡ್ರಿ, ಒಂದು ಹುಡುಗಿ 95% ಬಂದತೆ, ನಾನು ಬದುಕೋದಲ್ಲ ಆತ್ಮಹತ್ಯೆ ಮಾಡ್ಕೊಂತ ಕೂತ್ಕೊಂಡ್ಬಿಟ್ಟ. ಎಲ್ಲರೂ ಗಾಬರಿ ಆಗ್ಬಿಟ್ರಿ, ಫೇಲ್ ಆಗಿಬಿಟ್ಟತ್ತೇನು ಹಂಗಂತ. ಹಂಗಲ್ಲವ, ಏನು ಸುಧಾರಿಸಿಗೆ ಫೇಲ್ ಆಗಿದ್ರೆ ಕಟ್ಗೆವಂತೆ, ಏನೇ ಇಲ್ಲ ನಾನು ಬದುಕೋದಲ್ಲ. ಹಂಗದು ಎಷ್ಟು % ಆಯ್ತು? ಅಯ್ಯೋ ನಾನು 90 ಆಗೈತೆ, 95 ಆಗೈತೆ ಅಂತೆ. 95 ಬೇಕಾ? ಏನಕ್ಕೆ ಮತ್ತೆ ಆತ್ಮಹತ್ಯೆ? ನನಗೆ 99 ಬರ್ಬೇಕಾಗಿತ್ತು. ಇದು ಬಂದ್ರೆ ಸಾಕು, ಹೆಂಗೋತ್ತ ಹಿಂಗ ಫೇಲ್ ಆಗಿಬಿಟ್ಟು ಹಂಗೆ ಉರ್ಲಕ್ಕೆ ಬಿಡ್ತಾವ. ಹಂಗೆ ಮಾಡ್ಕೋಬಾರ್ದು. ಫೇಲನ್ನಾಗಲಿ ಪಾಸ್. ಅದಕ್ಕೆ ಅಬ್ದುಲ್ ಕಲಾಂ ಹೇಳ್ತಾರೆ, ಫೇಲ್ ಅನ್ನೋದು ಸ್ಟೆಪ್ಸ್ ಇದ್ದಂಗೆ, ಮೆಟ್ಲುಗಳಿದ್ದಂಗೆ. ಪಾಸ್ ಅನ್ನೋದು ಲಿಫ್ಟ್ ಇದ್ದಂಗೆ. ಲಿಫ್ಟ್ ಎಂದಲ್ಲ ಒಂದು ದಿವಸ ಕೆಡ್ಬೋದು, ಆದರೆ ಸ್ಟೆಪ್ಸ್ ಎಂದು ಕೆಡೋದಲ್ಲ. ಇವತ್ತು ಹತ್ತಕ್ಕಾಗಲಿಲ್ಲ, ನಾಳೆ ಹತ್ತು. ಈ ವರ್ಷ ಹತ್ತಕ್ಕಾಗಲಿಲ್ಲ, ಮುಂದಿನ ವರ್ಷ ಹತ್ತು. ನಿನ್ನ ಗುರಿ ಮುಟ್ಲಿಕ್ಕೆ ಸದಾ ಅವಕಾಶ ಇದೆ. ಯಾವುದೇ ಕಾರಣಕ್ಕೂ ನೀವು ಆತ್ಮಹತ್ಯೆ ಮಾಡ್ಕೋಬಾರ್ದು ಅನ್ನುವಂಥದ್ದು. ಆ ದಿಟ್ಟ ಧೈರ್ಯ ಇರಬೇಕು. ಫೇಲ್ ಆಗಿಬಿಟ್ರೆ ಬದುಕೋದಲ್ಲ, ಈ ಕೆಲಸನೇ ಸಿಗ್ಬೇಕಾ? ಉತ್ತಮ ರೈತನಾಗ, ಕಾರ್ಮಿಕನಾಗ ಬದುಕಬೇಕು. ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳ್ಯಾರ. ಈ ದೊಡ್ಡದು ಹುಟ್ಟಿಬಿಟ್ಟಿವಿ, ಮತ್ತೆ ಸತ್ತು ಬಿಟ್ರೆ ಹಂಗೆ LKG ಬರ್ತೀಯ ಮತ್ತೆ ಓದ್ಕೆ ಅಂತ ಇಲ್ಲ, ಸಿಗೋದಲ್ಲ. ಹೌದಿಲ್ಲ? ಹಾಂ, ಇವು ನೋಡ್ರಿ, ಪೊಲೀಸರು ಆತ್ಮಹತ್ಯೆ ಮಾಡ್ಕೊಂತಾರ, ಇಂಜಿನಿಯರ್ ಆತ್ಮಹತ್ಯೆ ಮಾಡ್ಕೊಂತಾರ, ಡಾಕ್ಟ್ರುಗಳು, ಮೇಟ್ರು ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಂತಾರೆ. ಆದರೆ ರಾಜಕಾರಣಿಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಾರ? ಓದಿಲ್ಲ, ಬರೋದಿಲ್ಲ, ಬಾಯಿ ಸಿಕ್ಕಂಡು ಬೈತಾರ ಅವ್ರನ್ನ. ಎಲ್ಲೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಾರ? ಮೈ ಕಚ್ಚಿ ಬೈತಾರ. ಅವ್ರು ನೋಡಿ ಕಲಿಬೇಕು ನಾವು. ಅದನ್ನು ಒಬ್ಬ ರಾಜಕಾರಣಿ ಮೈಕ್ನಾಗ ಕೇಳಿದರು, ಮಂತ್ರಿಗಳೇ ನೀವು ಭ್ರಷ್ಟ ಮಂತ್ರಿಗಳೆಂದು ಹೇಳಿದ್ದಾರೆ ವಿರೋಧ ಪಕ್ಷದವರು, ಇದಕ್ಕೆ ನಿಮ್ಮ ಉತ್ತರ? ಹಂಗೆ ಅನ್ಕೊಂಡು ಎದ್ರಿಕಂತಾರೆ ನಾವು. ಗಂಡು ಸರಿ ಮಾಡ್ಕೊಂಡು ಹೆಸರದಿಲ್ಲ. ಹಂಗೆ ನೋಡ್ತಾರೆ, TV 9 ಬಂದತ್ತ, ಈ TV ಬಂದತ್ತ, ಎಲ್ಲ ಒಂದು ವೆರಿ ಗುಡ್. ಅದನ್ನ ಹಂಗೆ ಒಂದೇ ವಾಕ್ಯದಾಗ ಹೇಳ್ಬಿಡ್ತಾರ. ಇದಕ್ಕೆ ಉತ್ತರ ಕಾಲವೇ ಉತ್ತರ ಕೊಡುತ್ತದೆ. ಮುಗಿದವ್ ನಡಿ. ಕಾರ್ ಹತ್ಕೊಂಡ್ರು ಹೊಂಟ್ರು ಅವರು. ಈ TV ಬಿಡ್ತಾರ. ಅದನ್ನ ಹಂಗೆ ಜೂಮ್ ಮಾಡಿ ಮಂತ್ರಿಗಳು ಹೇಳಿದ್ದಾರೆ, ಕಾಲವೇ ಉತ್ತರ ಕೊಡುತ್ತದೆ ಎಂದು. ಹಾಗಾದರೆ ಯಾವ ಕಾಲ? ಮಳೆಗಾಲನ, ಚಳಿಗಾಲನ, ಬೇಸಿಗೆಕಾಲನ? ಹಂಗೆ ಕುಂದಿಸಿಬಿಡ್ತಾರೆ TVಯಾಗ ಒಂದು 4 ಜನನ. ಮಳೆಗಾಲಕ್ಕೊಬ್ಬರನ್ನ, ಚಳಿಗಾಲಕ್ಕೊಬ್ಬರನ್ನ, ಬೇಸಿಗೆಕಾಲಕ್ಕೊಬ್ಬರನ್ನ. ಆಗ ಎಲ್ಲರೂ ನೋಡ್ತಿರ್ತಾರೆ ಏನಾಗೈತೆ. ಈಗ 3 ಕಾಲಗಳು ಮಿಕ್ಸ್ ಆಗಿ ಒಂದು ಕಾಲದಲ್ಲಿ ಉತ್ತರ ಸಿಕ್ಕಿದೆ. ಆ ಉತ್ತರವನ್ನು ಈಗ ಹೇಳುತ್ತೇವೆ, ಅಲ್ಲವರಿಗೂ ಶಾರ್ಟ್ ಬ್ರೇಕ್. ಹಂಗೆ ಎಲ್ಲರೂ ನಾವು ನೋಡ್ಕೊಂಡು ಕೂತ್ಕೊಂಡಿರ್ತೀವಿ, ಕೆಲಸ ಭವಿಷ್ಯ ಬಿಟ್ಟು. ಆಮೇಲೆ ಡಿನ್, ಈಗ ಉತ್ತರ ಸಿಕ್ಕಿದೆ. ಅದು ಯಾವ ಕಾಲದಲ್ಲಿ ಉತ್ತರ ಅಂದರೆ ಯಮಗಂಡು ಕಾಲದಲ್ಲಿ. ಈಗ ಉಂಟೆ ಮುಗಿಸಿಬಿಟ್ಟ, ಅರ್ಧ ಗಂಟೆ ಕ್ಲೋಸ್. ನಾವು ಅವತ್ತ ಗೊರಕೆ ಹಿಡಿತಿತ್ತ ರಾಜಕಾರಣ ದೇಶ ಉಂಡು ಅಂದರೆ ಇಲ್ಲದ ಚಿಂತೆ ಮಾಡಿ ನೋಡಿ ಎಂತೆಂಥದ್ದು ಮಾಡ್ಕೋಬೋದಲ್ಲ. ನಾವು ಅದಕ್ಕೆ ಆತ್ಮಹತ್ಯೆ ಮಾಡ್ಕೋಬೇಕು. ಸಾಲ ಆಗಲಿ, ಮಾನ್ಯ ಹೋಗ್ಲಿ, ಮಾಟ ಹೋಗ್ಲಿ, ಬೇಕಾದ್ದಾಗಲಿ ಎಂಜಾಯ್ ಅಂದ್ಬಿಡ್ಬೇಕು. ಏನೇನಾಗದಲ್ಲ. ನಾನೇ ತಾಳ್ರಿ 6ನೇ ಕ್ಲಾಸ್ ಓದ್ತಾ ಇದ್ದೆ. ಭಾಸ್ಕರ ಅಂತ ಹೆಡ್ ಮಾಸ್ಟರ್ ಇದ್ದರು. ನಾವೊಂದು 5 ಗಂಡು ಹುಡುಗರು, ಹೆಣ್ಣು ಹುಡುಗರೆಲ್ಲ ಇದ್ದರು. ಹೆಣ್ಣು ಹುಡುಗರು ಸೈಲೆಂಟಾಗಿದ್ದರು, ಗಂಡು ಹುಡುಗರು ಗಲಾಟೆ. ನಾನು ಸ್ವಲ್ಪ ಯಾಕೆ ಬರ್ಕೊಂತಿದ್ದೆವು, ನಾನು ಗಲಾಟೆ ಮಾಡಿಲ್ಲ. ಹೆಡ್ ಮಾಸ್ಟರ್ ಬಂದು ಗಲಾಟೆ ನೋಡಿ ಎಲ್ಲರನ್ನ ನಿಂದಿಸ್ಕೊಂಡ್ಬಿಟ್ಟು ಗಂಡು ಹುಡುಗರೆಲ್ಲ ಲೈನ್ ಬರೀ
ನನ್ನ ಹಂಗೆ ಗುಂಪಿನ ನಿಂದಿರಿಸಿ ಕಟ್ಟಿಗೆ ತಗೊಂಡು ಕೈ ಹಂಗೆ ರಪ್ಪ 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 ಅಂತ ಬಡ್ದ್ಬಿಟ್ರೆ ಕೈ ಬೊಬ್ಬೆ ಬಂದ್ಬಿಡ್ತು. ನನಗೆ ಹಂಗೆ ಸಿಟ್ಟು ಬಂದ್ಬಿಟ್ಟು ಗಲಾಟೆ ಮಾಡಿಲ್ಲ. ಶಾಲೆ ಎದುರಿಗೆ ಮನೆ ಹಂಗೆ ಮನೆ ತಗೊಳ್ಬಿಟ್ಟು ಯಪ್ಪ ನೋಡಿ ಹೆಡ್ ಮಾಸ್ಟರ್ ಹಂಗೆ ಓದ್ದಾರ ಬಬ್ಬೆ ಬಂದದ್ದು. ನಮ್ಮಪ್ಪ ನೋಡಿ ಅಂತ ಹಂಗೆ ಮಿಷೆ ತಿರುಗ್ಬಿಟ್ಟ. ಯಾರು ಹೆಡ್ ಮಾಸ್ಟರ್ ಅಂತೇಳಿ ಹಂಗೆ ಸರ ಬಂದ. ನನಗೆ ಖುಷಿ ಹೆಡ್ ಮಾಸ್ಟರ್ ಬಿದ್ದು ಅಂತ ಬಂದು. ಯಾರು ಹೆಡ್ ಮಾಸ್ಟರ್ ಅಂದ. ನಾನು ಏನು ಮಾಡಿದೆ ಗಲಾಟೆ ಮಾಡಿದೆ. ಅದಕ್ಕೆ ಓದ್ದೆ. ಹೆಂಗೆ ಓದ್ದೆ? ಕಟ್ಟಿಗೆ ತಂಗೆ ಕೈಗೆ ಓದ್ದೆ. ಹಿಂಗೆ ಓದ್ರೆ ನಾನು ಹೋಗಿ ಹೇಳೋದಲ್ಲ ಮತ್ತೆ ಹೆಂಗೆ ಓದಿಬೇಕು? ಅವನ್ನ ಹಂಗೆ ಕೆಡವಾಕ್ಕೊಂಡು ಓದಿಬೇಕು ಅಂತಂದ್ರೆ ಹಂಗೆ ಹೇಳಿ ಹಂಗೆ ಹೋಗ್ಬಿಟ್ಟು ನಮ್ಮಪ್ಪ. ಮತ್ತು ನಾನು ಹಂಗೆ ಉರ್ಲಕ್ಕೇಳಿದ್ರೆ ಬರ್ತದೆ ನಾ ಇಲ್ಲಿಗೆ. ಅವತ್ತಿಂದ ಯಾರಿಗೆ ಹೇಳಲ್ಲ, ಸುಮ್ಮನೆ ಓದ್ಕೊಂಡು ಮೇಸ್ಟ್ ಆಗ್ಬಿಟ್ಟಿನಿ ನಾನು. ಹಂಗೆ ಏನನ್ನ ತಂದೆ ತಾಯಿ ಬೈಲಿ ಯಾರೇ ಬೈಲಿ ಅದನ್ನು ರಿಲ್ಯಾಕ್ಸ್ 45 ನಿಮಿಷ ಕೂಲ್. ನಮ್ಮ ಮೇತಾಬ್ ಸರ್ ಅಷ್ಟೇ ಅಲ್ಲಿ ಇಷ್ಟೆಲ್ಲ ಯಾರ್ಯಾರು ಹಿಂಗೆ ಅದ್ಭುತವಾಗಿ ಹೆಂಗೆ ಮಾಡಿದರು. ಶಾಂತಿ ಕೂಲ್. ಬಾಂಬ್ ಹಾಕಿಬಿಡ್ತಾರಂತ ಹಾಕ್ಲಿ ಎಲ್ಲ ಸರ್ವನಾಶ ಆಗಲಿ ಹಂಗೆ ಅನ್ಕೊಂಬಿಡ್ಬೇಕು. ಅವಾಗ ಬೇಸರಾಗಿರ್ತಾರೆ. ಇಲ್ಲಾಂದ್ರೆ ಇವತ್ತು ಟೆನ್ಷನ್ನು ಗಾಬರಿ ರಿಟೈರ್ಡ್ ಆಗೋಳ್ರಿ. ಇವತ್ತು 60 ವರ್ಷ ರಿಟೈರ್ಡ್ ಆಗೋಳ್ರಿ. ಹಂಗೆ ಗೊಟ್ಟಮ್ ಹಾರ್ಟ್ ಅಟ್ಯಾಕ್ ಆಗಿ ಎದಕ್ಕೆ ನಗವಲ್ರಿ. ಇವತ್ತೆಲ್ಲ ಯಜಮಾನ್ರಿ ಅದಕ್ಕಂದ್ರೆ ಅವ್ರು ಗೋಳು ಅಂತ ಆಳ್ತಾರ ನಗುತ್ತಾರೆ. ಅದಕ್ಕೆ ಬಂದಾರ ಹೆಣ್ಮಕ್ಳು ನೋಡಿ ಅದ್ಭುತ. ಒಗಟ್ಟು ಕೇಳ್ಬೇಕು ಹೆಣ್ಮಕ್ಳು. ನೀವು ಒಗಟ್ಟು ಕೇಳಿರ ಹಿಂದಿ ಒಗಟ್ಟು ಭಾಳ ಚಂದದ್ದು. ಇವತ್ತೇನೈತೆ ಒಗಟ್ಟು? ಮದುವೆ ಸಮಾರಂಭದಾಗ ಗಂಡ ಹೆಸರು ಹೇಳ್ಬೇಕಾದ್ರೆ ಹೆಂಡ್ತಿ ಹೇಳ್ಬೇಕಾದ್ರೆ ಒಗಟ್ಟು ಚಂದ. ಆದರೆ ಎಲ್ಲರೂ ನಗಿಸ್ತಿದ್ರು. ಗಂಡ ಹೆಂಡ್ತಿ ಬೈದ್ರು. ಗಂಡನ ಕೇಳಿದ್ರು ನಿನ್ನ ಹೆಂಡ್ತಿ ಹೆಸರು ಒಗಟಾಗಿ ಕೇಳಿದ್ರು. ಅದ್ಭುತ ಜಡೆ ಅವಾಗೆಲ್ಲ ಎಂತ. ಆಗಿನ ಜಡೆ ಹಾವಿನ ಎಡೆ, ಈಗಿನ ಜಡೆ ಕೋಳಿ ಪುಕ್ಕಕ್ಕಿಂತ ಕಡೆ. ಜಡಿಗಳೇ ಇಲ್ಲ, ಎಲ್ಲ ದೇವ್ ಬಿಟ್ಕೊಂಡ್ಬಿಟ್ರ. ಆ ಟಿ ವಿ ನೋಡ್ಬೇಕು ಎಲ್ಲ ಮಕ್ಕ ಕರಿಕೊಂಡು ಹಂಗೆ ಸೋ ಆ್ಯಕ್ಚುಲಿ ಹಿಂಗೆ ಅಂತಾರೆ. ಮತ್ತೆ ಮುಂದೆ ಬರ್ತದೆ ಅದು ಮತ್ತೆ ಸೋ ಆ್ಯಕ್ಚುಲಿ ಅಂತಾರೆ. ಮತ್ತೆ ಅದು ಹಂಗೆ ಕೈ ನಿಂತೈತೋ ಇಲ್ಲ ಹಂಗೆ ಹೋಗಿ ರಬ್ಬರ್ ಬ್ಯಾಂಡ್ ಹಾಕ್ಬಿಡ್ಬೇಕು ಅನಿಸ್ತೈತೆ. ಹಾಕಂಗಿಲ್ಲ ಅಂದರೆ ಅವಾಗಿನ ಜಡೆ ನೋಡಿ ಎಷ್ಟೋ ಜನ ಮದುವೆ ಆಗ್ಯಾರ, ಮಕ ಕೂಡ ನೋಡಿಲ್ಲ. ಅಂದರೆ ಅದ್ಭುತ ವರ್ಣನ ಸಂಪತ್ತು. ಹೆಣ್ಮಕ್ಳಿಗೆ ಬ್ಯೂಟಿಫುಲ್ ಎಂಬ ಶಬ್ದ ಅವ್ರಿಗಿರೋದು. ಗಂಡು ಮಕ್ಳಿಗೆ ಬ್ಯೂಟಿಫುಲ್ ಅಂಬೋದಲ್ಲ. ಏನಂತಾವ ಮಕ್ಕ ಹಂಗೆ ಅವ್ರು ಅವನು ಜಡೆ ಮೇಲೆ ವರ್ಣನೆ ಮಾಡಿ ಹೋಗಟ್ಟೆ ಹೇಳಿದ. ಉದ್ದನ ಜಡೆ ಕೇಳ ಉದ್ದುದ್ದು ಮಾತಾಡ. ಉದ್ದನ ಜಡೆ ಕೇಳ ಉದ್ದುದ್ದು ಮಾತಾಡ್ತಾಳ. ಉದ್ದಿನ ವಡೆ ಮಾಡಂದ್ರೆ ಮುದ್ದೆ ಮಾಡಿರ್ತಾಳೆ. ನಾನು ಎಷ್ಟು ಚಂದ. ಹೆಣ್ಮಕ್ಳನ್ನ ಒಗಟಾಗಿ ಕೇಳಬಾರ್ದ್ರಿ. ಯಾಕಂದ್ರೆ ಗಂಡನ ಬೈತವ್ರು ಹೊಗಳ್ತಾರ ಗೊತ್ತಿಲ್ಲ ಅವ್ರು. ಗಂಡನ ಹಿಂಗೆ ಬಗಲ ಕುಲ್ಸ್ಕೊಂಡ್ಬಿಟ್ಟಿದ್ರೆ ಹೇಳವ ನಿನ್ನ ಗಂಡನ ಒಗಟಾಕಂದ್ರೆ ಆ ಬೆದ್ದಿಟ್ಕೊಂಡ್ಬಿಟ್ಲಿ. ಗಂಡಿಗೆ ಒಗಟಾಗಿ ಕೇಳಿದೆ. 50 ಮುದ್ದೆ ತಿನ್ನೋ ಗಂಡು 100 kg ಎತ್ತು ತಾನು ಗಂಡು ಅಂದ. 50 ಮುದ್ದೆ ತಿನ್ನೋ ಗಂಡು 100 kg ಎತ್ತು ತಾನು ಗುಂಡು ಅಂದ್ಕೊಂಡು ನಾವು ಎದ್ದ ಅಂದ ಗಂಡ. ಮತ್ತೆ ಕೂತ್ಗಂಡ 50 ಮುದ್ದೆ ತಿನ್ನೋ ಗಂಡು 100 kg ಎತ್ತು ತಾನು ಗುಂಡು. ತಲೆಯಾಗ ಒಂದು ಕೂದಲಿಲ್ಲ ಬೋಡ್ ಗುಂಡು. ಗುಂಡ ಅಂದರೆ ಓ ಅಂತಾರೆ ನಮ್ಮ ಯಜಮಾನ. ಹೆಂಗೆ ಆಮೇಲೆ ಮೀಸೆ ಮೇಲೆ ವರ್ಣನೆ. ಅವಾಗೆಲ್ಲ ಮೀಸಿ ಇಲ್ಬಿಡಿ. ಇವಾಗ ಎಲ್ಲ ಬಳಸ್ಕೊಂಬಿಟ್ಟಾವ. ಮೀಸಿ ಇಟ್ಕೊಂಡ್ರೆ ಏನಾಗ್ತತ್ತೇನೋ ಅದಕ್ಕೆ ಮೀಸೆನಿಲ್ಲ. ಯಾರನ್ನ ಕೇಳಿ ಎಲ್ಲ ಹೀರೋಗಳು ತೋರಿಸ್ಬಿಟ್ಟಾವ. ಮೀಸೆ ಮೇಲೆ ವರ್ಣನೆ. ನಮ್ಮ ಮನೆಯಾಗಿನ ದ್ವಾಸೆ ನಮ್ಮ ಯಜಮಾನ್ರ ಮೀಸೆ. ನಮ್ಮ ಮನೆಯಾಗಿನ ದ್ವಾಸೆ ನಮ್ಮ ಯಜಮಾನ್ರ ಮೀಸೆ. ದ್ವಾಸೆ ತಿನ್ನಂದ್ರೆ ಮೀಸೆಗೆ ತಿನ್ನಿಸ್ತಾರೆ ನಮ್ಮ ರಾಯ. ಹೆಂಗೆ ಚಿಂತೆ ಮಾಡಬಾರ್ದು. ದಾರಾ ಬೇಂದ್ರೆ ಅವರು ಒಂದ್ಸರಿ ಹಿಂಗೆ ಹಳ್ಳಿಗೆ ಬಂದಿದ್ರು. ಅದ್ಭುತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಭಾಷಣಕಾರರು. ಒಂದ್ಸರಿ ಭಾಷಣ ಮಾಡ್ತಿದ್ರು ಹಳ್ಳಿಯಾಗ. ಚಿಂತೆ ಮಾಡಬಾರ್ರಿ ಅನ್ನೋದಕ್ಕೆ. ಬೇಸಿಗೆ ಕಾಲ ಮತ್ತು ನೀರು ಇಟ್ಟಿದ್ರು. ನೀರು ಕುಡಿಯೋದು ಭಾಷಣ ಮಾಡೋದು, ನೀರು ಕುಡಿಯೋದು ಭಾಷಣ ಮಾಡೋದು. ಒಬ್ಬ ಕುತ್ಕೊಂಡಿದ್ದ. ಏನು ನಮ್ಮೂರಾಗ ನೀರಿಲ್ಲ ಅಂತಂದು ಈತ ಬಂದು ಏನು ನಮ್ಮೂರು ನೀರೆಲ್ಲ ಕುಡಿತದನ ಅಂದ. ಅವ್ರು ಏನು ಹೇಳಿದ್ರು, ತಮ್ಮ ಬಾಯ್ ಚಿಂತೆ ಮಾಡಬೇಡ, ನಿಮ್ಮೂರು ನೀರು ಕುಡಿತೀನಿ, ಆದರೆ ಹೋಗೋ ಹೊತ್ತಿನ ಸುಮ್ಮನೆ ಹೋಗೋದಲ್ಲ ಹಂಗ ಬಿಟ್ಟು ಹೋಗ್ತೀನಿ ಅಂತ ಅಂದ. ಅಂದರೆ ಎಷ್ಟು ಹಾಸ್ಯ ಪ್ರಜ್ಞೆ ಇರ್ತದೆ ನೋಡ್ರಿ. ಸಮಸ್ಯೆಗಳು ಬಂದ್ವು. ಈಗ ಸಮಸ್ಯೆಗೆ ಒಂದಲ್ಲ ಒಂದು ದಿವಸ ಪರಿಹಾರ ಇದೆ, ಆದರೆ ತಾಳ್ಮೆ ಇರ್ಬೇಕಷ್ಟೆ. ಒಬ್ಬ ಯಜಮಾನ ಮೈಸೂರಲ್ಲಿ ಓದಿಸ್ತಿದ್ದ. ಅವಾಗ ನಂಗೆ ಇದ್ದಿಲ್ಲ, ಟಿ ವಿ ಇಲ್ಲ, ಫೋನ್ ಇಲ್ಲ, ಮೊಬೈಲ್ ಇಲ್ಲ, ಏನಿಲ್ಲ. ಓದಿಸ್ಬೇಕಾದ್ರೆ ಪೋಸ್ಟ್ ಆಫೀಸಿಂದ ಮೆಮೊ ಟೆಲಿಗ್ರಾಮ್ ಕಳಿಸ್ಬೇಕು. ಏನೇನು ಎಮರ್ಜೆನ್ಸಿ ಇದ್ದರೆ ದುಡ್ಡು ಮೆಮೊ ಮಾಡ್ಬೇಕು. ಆ ಯಜಮಾನ ಮಗ್ಗ ಮೈಸೂರಾಗ 250 ರೂಪಾಯಿ ಕಳಿಸ್ತಿದ್ದ ತಿಂಗಳಿಗೆ. ಒಂದು ತಿಂಗಳು ಮರ್ತು ಬಿಟ್ಟಾನ. ಆ ಹುಡುಗ ಸಿಟ್ಟು ಬಂದ್ಬಿಡ್ತಾನೆ, ಟೆಲಿಗ್ರಾಮ್ ಮಾಡಿದ್ಬಿಟ್ಟ. ಬಂದು ಲೆಟ್ರ್ ನೋಡಿದ. ಅದ್ರಿಗೆ ಇತ್ತೇನು, ಯಪ್ಪ ಅರ್ಜೆಂಟ್ 250 ಕಳಿಸ್ಲಿದ್ರೆ ನಾನು ಕಾವೇರಿ ನದಿಗೆ ಹಾರಿಬಿಡ್ತಂದ. ಇವಾಗೇನಾದರೂ ಹುಡುಗರು ತಂದೆ ತಾಯಿಗಳಿಗೆ ನಾನು ಹಂಗೆ ಕಾಲೇ ಕೆಗರಿ ಬಿಡ್ತಾನೆ ಸುಮ್ಮನಿರ್ತಾರ. ಬೇಡಪ್ಪ 250, 2,500, 20 ಎಷ್ಟನ್ನ ತಗ
ಬುಳ್ಬೇಡ ಅಂತ. ಅವರಪ್ಪ ಹೆದರ್ಕೊಂಬಿಲ್ಲ ಅವಾಗ. ಅವ್ನು ಟೆಲಿಗ್ರಾಮ್ ಮಾಡ್ದ ಮಗ್ಗ, ಲೇ ಬಡ್ಡಿ ಮಗನೇ, ಬ್ಯಾಂಕ್ನ ರೊಕ್ಕಿಲ್ಲ, ನದಿಗೆ ಹಾರ್ಕೆ ಅಂದ. ಅವ್ರಮ್ಮ ತಂದೆ ತಾಯಿ ಹೇಳಿದ್ರೆ ಈಗ ಬಿಡ್ತಾರೆ ನೋಡು, ನಾವಪ್ಪ ಅಂತ ಹಂಗೆ ಎಗಿರ್ಬಿಡ್ತಾವ. ಅವ್ನು ಎಗರ್ಲಿಲ್ಲ ಅವನ. ಮತ್ತೇನು ಟೆಲಿಗ್ರಾಮ್ ಮಾಡ್ದ ಅವರಪ್ಪ, ಏನಂತ, ಯಪ್ಪ ಕಾವೇರಿ ನದಿಯಾಗ ನೀರಿಲ್ಲ, ಎಲ್ಲ ತಮಿಳ್ನಾಡಿಗೆ ಬಿಟ್ಬಿಟ್ಟಾರ, ತಮಿಳ್ನಾಡಿಗೆ ಹೋಗ್ಬೇಕು, ಬಸ್ ಚಾರ್ಜ್ಗೆ 500 ಕಳ್ಸಂದ. ಅವಾಗೇನು ಈ 500ಕ್ಕಿಂತ 250 ವಾಸಿ ಅಂತೇಳಿ ಕಳಿಸಿದೆ. ಅಂದರೆ ಸಮಸ್ಯೆಗಳು ಬಂದಂಗೆಲ್ಲ ಪರಿಹರಿಸಬೇಕು ಹೊರತು ಯಾವುದೇ ಕಾರಣಕ್ಕೆ ನಾವು ಆತ್ಮಹತ್ಯೆ ಮಾಡ್ಕೇವ. ತಲೆಗೆ ಇಟ್ಕೋಬಾರ್ದು ಒಳಗ. ಅದಕ್ಕೆ ಕವಿ ಹೇಳ್ತಾನ, ತಲೆಯೊಳಗೆ ನೆರೆದಿಹವು 106 ಹಕ್ಕಿಗಳು, ಗಿಳಿ, ಕಾಗೆ, ಕೂಗೆ, ನವಿಲು, ಹದ್ದು, ಪಾರಿವಾಳ, ಕಿಲಕಿಲನ ಗೊರಗೊರನ್ನು ಕಿರುಚಿ ಕೂಗುತ್ತಿಹವು, ನೆಲೆಯಲ್ಲಿ ನಿದ್ದೆಗಳು ಮಂಕುತಿಮ್ಮ. ಒಂದು ಪಕ್ಷಿ ಇದ್ದರೆ ಒಳಗೆ ಅದು ಕೂಗು ಕೇಳ್ಬೋದು, ಕೋಗಿಲೆಲ್ಲ ನಾದ ಕೇಳ್ಬೋದು. ಎಲ್ಲವೂ ಕಾಗೆ, ನವಿಲು ಎಲ್ಲ ತಲೆ ತಿನ್ಕೊಂಡ್ರೆ ಕರಕರದ ಶಾಂತಿ ಇರ್ತದ, ಶಾಂತಿ. ಅದಕ್ಕಾಗಿ ಎಲ್ಲವನ್ನು ಡಿಲೀಟ್ ಮಾಡಿರಿ. ಒಳ್ಳೆ ವಿಚಾರಗಳನ್ನು ಮಾತ್ರ ನಾವು ತಲೆಯೊಳಗೆ ಇಟ್ಕೋಬೇಕು. ಕಾಗೆಗಳಾಗ್ರಿ ಅಂತ ಹೇಳ್ತಾನೆ ಕವಿ. ಬೀಚಿಯವರು ಕಾಗೆ, ಪಶು, ಪ್ರಾಣಿಗಿಂತ ಕಡಿಮೆ ಆಗಿಬಿಟ್ಟಿವಿ ನಾವು. ಈ ಕತ್ತೆ, ನಾಯಿ, ಕುದುರೆ, ಹಂದಿಗಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡವ. ಅದೇನೋ ಮನಿಲ್ಲ, ಮಡ್ಡಿಲ್ಲ, ಉಂಬಕ್ಕಿಲ್ಲ, ಅವತ್ತಿಂದ ಅವತ್ತೇ ಇದು. ಅದೇ ಮನುಷ್ಯ ಇಷ್ಟೆಲ್ಲ ಇದ್ದು ಯಾಕೆ ಆತ್ಮಹತ್ಯೆ ಮಾಡ್ಕೊಂಡು? ಕಾಗೆ ಬಳಗದಂತೀರ್ರಿ. ಅಗಳ ಕಂಡರೆ ಕಾಗೆ ಬಳಗವನ್ನು ಕರೆಯುವುದು. ಕಾಗೆ ಗುರು ನಿನಗೆ ಗೂಬೆಯಾಗಿದ್ದರು, ಬಾಗಿಲ ಮುಂದೂಡಿ ಬಿಸ್ಕೆಟ್ ತಿನ್ನೋ ಮನುಷ್ಯ ಕಾಗೆಗೆ ಕೈ ಮಿಗಿ ಹೇಳುತ್ತೆಮ್ಮ ಅಂತೆ. ಕಾಗೆ ಕರಿತೈತೆ, ಮನುಷ್ಯರಲ್ಲಿ ಕರಿತಾರೆ, ಇಲ್ಲಿ ಬಾಗಿಲು ಮುಚ್ಕೊಂಡ್ಬಿಡ್ತಾರೆ, ಮತ್ತೆ ಯಾರನ್ನು ಬರ್ತಾರಂತೇಳಿ. ಹಾಗಾಗಿ ಇನ್ನು ಓದ್ಬೇಕಾದ್ರೆ ಏನು ಮಾಡ್ತಾರೆ ಮಕ್ಕಳು, ಇವತ್ತು SLC ಎಕ್ಸಾಮ್ ಇರ್ತೈತೆ. ಎಕ್ಸಾಮ್ ಇದ್ದಾಗ ಏನು ಮಾಡ್ತಾರೆ, ಎಲ್ಲ ಒಳ್ಳೊಳ್ಳೆ ಡ್ರೆಸ್ಗಳು ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗ್ತಾರೆ. ಯಾವ ದೇವಸ್ಥಾನ? ಗಣಪನ ದೇವಸ್ಥಾನಕ್ಕೆ ಹೋಗ್ತಾರೆ. ಹೆಂಗೆ ಬೇಡಿಕೆ ಅಂತಾರೆ, ಹುಡುಗಿಯರು ಹೋಗಿದ್ರು. ಒಂದು ಹುಡುಗಿ ಬೇಡಿಕೆಬೇಕಾಗ್ತೈತೆ, ಅಪ್ಪ ಅಪ್ಪ ಗಣಪ SSLC ಪಾಸ್ ಮಾಡಪ್ಪ. ಪಾಸ್ ಮಾಡಿಬಿಡ್ತಾನ. ಹೋದ ಹುಡುಗ ಬಂದ, ಹುಡುಗ ಗಣಪನ ಬೇಡಿಕೆಬೇಕಲ್ಲ, ಮಾವ ಗಣಪ ಮಾವ ಪಾಸ್ ಮಾಡಪ್ಪ. ಯಾರು ನೀವನ್ನ ಹುಡುಗಿನ? ಇನ್ನೊಬ್ಬಂದಲ್ಲ, ನೀ ಗಣಪನ ಅಪ್ಪ ಅಂತ ಬೇಡಿಕೆಬೇಕು, ನೀನೇನು ಮಾವ ಅಂತೀಯಲ್ಲ. ಲೇ ಆ ಹುಡುಗಿ ಏನಂತ ಬೇಡಿಕೆಂಡು? ಅಪ್ಪ ಅಂತ ಬೇಡಿಕೆಂಡು. ಮತ್ತು ಆ ಹುಡುಗಿ ಅಪ್ಪ ಅದ ನನಗೇನ ಮಾವ? ಹೆಂಗೈತೆ ನೋಡಿ. ಹಿಂಗ ಆ ಹುಡುಗರು ಎಲ್ಲ ಪ್ರೀತಿ ಪ್ರೇಮದಾಗ ಮುಳುಗಿ ಗೊತ್ತಾಗೋದಿಲ್ಲ ಅವ್ರು. ಇನ್ನು ಮೊಬೈಲ್ನ ಮಾತಾಡೋದು ಹೆಂಗೆ ಮಾತಾಡ್ತಾರ ಅದು ಗೊತ್ತಾಗೋದೇ ಇಲ್ಲ. ಮನೆ ಕೇಳಿದ್ರಿಲ್ಲ ನಾಟಕ ಕಟ್ಟಿವಿ ಅಂತ ಹೇಳ್ಬಿಡ್ತಾರ. ಹಿಂದೆ ಹೆಣ್ಮಕ್ಳಿಗೆ ಬುದ್ಧಿವಾದ ಹೇಳ್ತಿದ್ರು, ಈ ಮೊಬೈಲ್ ಬಂದು ಹಾಳಾಗೋಗಿರೋದು. ನೋಡವ, ಹೆಣ್ಣಂದ್ರೆ ಬಾಳೆದೆಲೆ ಇದ್ದಂಗೆ, ಗಂಡಂದ್ರೆ ಮುಳ್ಳಿದ್ದಂಗೆ. ಬಾಳೆದೆಲೆ ಮುಳ್ಳಿನ ಮೇಲೆ ಬಿದ್ದರು, ಮುಳ್ಳು ಬಾಳೆದೆಲೆ ಮೇಲೆ ಬಿದ್ದರು, ಕೆಡದೆ ಬಾಳೆದೆಲೆ ಅಂತ. ಇದನ್ನ ಹೆಂಗೆ ಉದಾಹರಣೆ ಬೇರೆ ಚೇಂಜ್ ಮಾಡಿಬಿಟ್ರೆ, ಮೊಬೈಲ್ಗೆ ಹೋಲಿಸ್ಬಿಟ್ಟಾರ. ಒಂದು ಕಾಲೇಜ್ ಹುಡುಗಿ ಜಗಳಕ್ಕೆ ಬಿದ್ದಿದ್ರು, ಆ ಹುಡುಗ ಮೊಬೈಲ್ ತೋರಿಸ್ತದ ಆ ಹುಡುಗಿ. ಹೆಂಗ ನೋಡು, ಹೆಣ್ಣಂದ್ರೆ ಮೊಬೈಲ್ ಇದ್ದಂಗ, ಗಂಡಂದ್ರೆ ನೀರಿದ್ದಂಗೆ. ಮೊಬೈಲ್ ನೀರಿನಾಗ ಬಿದ್ದರು, ನೀರು ಮೊಬೈಲ್ ಮೇಲೆ ಬಿದ್ದರು, ಕೆಡದೆ ಮೊಬೈಲಲ್ಲಿ. ಆ ಹುಡುಗಿ ಭಾಳ ಬೆರಕಿದ್ಲ. ಕೆಲವು ಮೊಬೈಲು ವಾಟರ್ ಪ್ರೂಫ್ ಅದಾವ ಅಂತ ಅವನು ಇನ್ನೂ ಬೆರಕಿದ್ದ. ಆ ವಾಟರ್ ಪ್ರೂಫ್ ಇರೋವು ಹೆಣ್ಣಲ್ಲ ಅಂತ. ಅಂದರೆ ಎಲ್ಲೆಲ್ಲಿ ಹೋಲಿಕೆ ಮಾಡ್ತಾವೆ ನೋಡ್ರಿ ಹುಡುಗರು. ಅಂದರೆ ಇಂದಿನ ಆ ಭಾಷಾ ಸಂಪತ್ತು, ಅಲ್ಲಿನ ರೀತಿ, ಅವ್ರ ತಿಳುವಳಿಕೆ ಈಗೆಲ್ಲ ಮಾಡರ್ನೈಸ್ ಆಗಿಬಿಟ್ಟಾವೆ. ಹೀಗಾಗಿ ನಾವು ಪ್ರತಿಯೊಬ್ಬರನ್ನು ಕೀಳಂತ ಭಾವಿಸಬಾರ್ದು. ಎಲ್ಲರೂ ಕೂಡ ಶ್ರೇಷ್ಠ. ಅದಕ್ಕೆ ಬಸವಣ್ಣರು ಹೇಳಿದ್ದು, ನನಗಿಂತ ಕಿರಿಯರಿಲ್ಲ, ನಾನೊಬ್ಬತ್ತೇ ಸಣ್ಣವ, ಈ ಜಗತ್ತೊಳಗಿರೋದು ಎಲ್ಲದೂ ದೊಡ್ಡದೆ ಅಂತಂದರು. ಅದಕ್ಕಾಗಿ ಅವರು ದೊಡ್ಡವರಾಗಿದ್ದು. ಅದಕ್ಕೆ ನಾವು ಯಾರನ್ನೂ ಕೂಡ ಚಿಕ್ಕವರು, ಅವ್ರು ಕೀಳ್ರು, ನಾನೇ ದೊಡ್ಡವ ಅನ್ನುವಂಥ ಅಹಂ ಎಲ್ಲವರಿಗೆ ಇರ್ತದೋ ಅಲ್ಲವರಿಗೆ ಆಯುಷ್ಯವೃದ್ಧಿ ಆಗೋದಿಲ್ಲ. ನಾವು ಶಾಂತಿ ಆದರೆ ಎಲ್ಲರೂ ಸಮಾನಾಗಿರೋದು. ಅದಕ್ಕೊಂದು ಹಾಸ್ಯ ಪ್ರಸಂಗ ಏನಪ್ಪ ಅಂದರೆ, ಹಿಂಗೆ ಹಾಸ್ಯ ಕಾರ್ಯಕ್ರಮದೊಳಗೆ ಒಂದು ನನ್ನ ಹೆಂಡತಿ ಒಂದು ಚುಟುಕು ಕೇಳಿಬಿಟ್ಟೆ. ಎಂಥ ಚುಟುಕು? ನನ್ನ ಆಕೆಯ ಕಂಠ ಕೋಗಿಲೆ, ನನ್ನ ಆಕೆಯ ಕಂಠ ಕೋಗಿಲೆಯದು, ಸೊಂಟ ಮಾತ್ರ ಆನೆಯದು ಅಂತ ಹೇಳಿ. ಒಬ್ಬನು ಬಡ ಹೋಗ್ಬಿಟ್ಟಾನ, ಮನೆಗೆ ಹೇಳ್ತಾನೆ, ನಿನ್ನ ಗಂಡ ನಿನ್ನ ಸೊಂಟ ಆನೆದು ಅಂತ ಹೇಳ್ಬಿಟ್ಟಾನೆ. ಮನೆಗೆ ಹೋದಿ, ಏನ್ರಿ ನನ್ನ ಸೊಂಟ ಆನೆ ಅದ? ನೀನೇ ಒಂದು ಮನೆ ಆನೆ ಮರಿದ್ದಂಗೆ ನಡಿ ವಾಕಿಂಗ್ ಮಾಡೋ ಅಂತ. ನಾನು ಹೋಗೋದಿಲ್ಲ ಅಂತ. ಜಗಳ ರಾತ್ರಿ ಅಲ್ಲ, ಎದಕ್ಕೆ ಹೇಳ್ತಿತ್ತ ಜಗಳ ಮಾಡೋದು ಯಾಕಂತೇಳಿ ಬೆಳಗಾವಿ ಮುಂಜಾನೆ ಹೋಗಿ ಸುಮ್ಮನೆ ಹೊರಗೆ ಒಂದು ಗುಡಿಗೆ ಹೋಗ್ಬಿಡೋಣ ಅಂತ. ಆ ಗುಡಿಗೆ ಹೋಯ್ದೆ, ಗುಡಿ ಬಾಗಿಲಾಕಿತ್ತು. ಆ ಗುಡಿ ಎದುರಿಗೆ ಒಂದು ನೀರಿನ ಹೊಂಡ ಇತ್ತು, ನೀರು. ಅದ್ರ ಬಗಲ್ದಾಗ ಒಂದು ಮಾವಿನ ಮರ ಇತ್ತು. ಅವ್ನು ಮಾವಿನ ಮರದ ಕೆಳಗೆ ತಣ್ಣ
ಕುತ್ಕೊಂಡ ತಕ್ಷಣ ದೇವಸ್ಥಾನ ಬಾಗಿಲು ತೆಗಿತು. ಅದ್ರಾಗೊಬ್ಬ ಯಾರೋ ಬಂದ, ಎಡಗೈ ಎತ್ಕೊಂಬಂದ. ಎಡಗೈ ಎತ್ಕೊಂಬಂದು ಯಾಕೆ ಇಷ್ಟೊತ್ತಾಗಿ ಎಡಗೈ ಎತ್ಕೊಂಬರ್ತಾನೆ ಅಂತ ನೋಡಿದ್ರೆ ಎಡಗೈ ಎತ್ಕೊಂಡು ನೀರಿದ್ವಲ್ಲ ಅಲ್ಲಿ ಅದ್ರ ಮುಂದೆ ಮುಳುಗಿದ, ತಲೆ ಮುಳುಗಿಸಿದ, ಎಡಗೈ ಮುಣಿಸ್ಲಿಲ್ಲ. ಅರ್ಧ ಗಂಟೆ ಸ್ನಾನ ಮಾಡಿದ, ಎಡಗೈ ಮುಣಿಸ್ಲಿಲ್ಲ. ನನಗೆ ಗಾಬರಿ ಆಗ್ಬಿಡ್ತು. ಬಂದ, ನಮಸ್ಕಾರ ನಮಸ್ಕಾರ. ಏನು ತಾವು ಅರ್ಧ ಗಂಟೆ ಸ್ನಾನ ಮಾಡಿದ್ರಿ ನೀರಿನಾಗ, ತಲೆವರಿಗೆ ಮುಣಿಸಿದ್ರಿ, ಎಡಗೈ ಯಾಕೆ ಮುಣಿಸ್ಲಿಲ್ಲ ಅಂದೆ. ಆ ಸಿಟ್ಟಿ ಬಂದ್ಬಿಟ್ಟ. ಬುದ್ಧಿ ಐತಾ ನೀವು? ಒಂದು ಮನೆ ಅರೆ ಹುಚ್ಚಿದ್ದಂಗೆ ಅದೀನಿ. ಎಡಗೈ ಯಾರೋ ನೀರನ್ನೇ ಮುಣಿಸ್ತಾರ? ಇದನ್ನು ಎಂತೆಂಥದಕ್ಕೆ ಉಪಯೋಗಿಸ್ತೀವಿ ನಾವು? ಇಂಥ ಅಪವಿತ್ರವಾದ ಕೈಯನ್ನ ನೀರಿನಾಗ ಮುಣಿಸಿ ನೀರನ್ನೆಲ್ಲ ಹೊಲಸು ಮಾಡ್ಬೇಕಂತ ಮಾಡಿಯ ಅರೆ ಹುಚ್ಚ ಅಂತ ನನಗೆ ಏತಿತ್ತ ಜಗಳ ಮಾಡಿರೋದು ಒಂದು ಈ ತೆಳೆದು ಒಂದ್ಸಲ ಕಪಾಳ ಫಟ್ ಅಂತ ಬಡದು. ನಾನು ಅರೆ ಹುಚ್ಚ, ನೀನು ಪೂರ್ತಿ ಹುಚ್ಚ. ಎಡಗೈಯ ಅಪವಿತ್ರ ಅಂತ ಹೇಳ್ತೀಯ, ಇಂಪಾರ್ಟೆಂಟ್ ಇರೋದೇ ನೀರನ್ನೇ ಮುಣಿಸಿ ಕುತ್ಕೊಂಡಿ ಅಂತ ಇಂಪಾರ್ಟೆಂಟ್ ಇರೋದೇ ನೀರನ್ನೇ ಮುಣಿಗೈತಿ, ಎಡಗೈ ಇದೆಯಲ್ರಿ. ಅದಕ್ಕೆ ಯಾವುದನ್ನು ಕೂಡ ನಾವು ಕೀಳು ಅಂತ ಭಾವಿಸಬಾರದು. ನಾವೇ ಕೀಳಾಗಿಬಿಡ್ತೀವಿ, ಹೌದಿಲ್ಲ? ಅದಕ್ಕೆ ಯಾವತ್ತೂ ಕೂಡ ನಾವು ಕೀಳು ಅಂತ ಭಾವಿಸ್. ಅದಕ್ಕೆ ಹೆಣ್ಮಕ್ಳು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಹೆಂಗಪ್ಪ ಅಂದ್ರೆ ಅವ್ರು ನೋಡ್ರಿ, ಎಲ್ಲೆನ್ನ ನೋಡ್ರಿ, ಯಾರ ಮನೆಗನ್ನು ಹೋಗ್ರಿ, ಆ ಗಂಡ್ಮಕ್ಳು ಫೋಟೋಕ್ಕೆ ಹೂನಾರ ಇರ್ತದೆ ಹೆಚ್ಚಾಗಿ, ಹೆಣ್ಮಕ್ಳು ಕಡಿಮೆ. ಅಂದ್ರೆ ಅವ್ರು ಎಷ್ಟನ್ನ ಕಷ್ಟ ಇರಲಿ, ಆ ನಿಭಾಯಿಸುವಂಥ ಶಕ್ತಿ, ಆ ತಾಳ್ಮೆ ಅವರಲ್ಲಿ ಇರ್ತದೆ. ಅದಕ್ಕಾಗಿ ಬೆಳಿಗ್ಗೆ ಏನು ಶರಣರು ಹೇಳಿದ್ರಲ್ಲ, ತಾಯಿ ಋಣವನ್ನು ತೀರಿಸ್ಲಿಕ್ಕಾಗೋದಿಲ್ಲ, ಗುರುಗಳ ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಮಕ್ಕಳಲ್ಲಿ ಭಾಳ ಬ್ರಿಲಿಯಂಟ್ ಅದ ಇವು ಮಕ್ಕಳಲ್ಲ, ಇಕ್ಕಳ ನಮ್ಮನೆ ಹೆಂಗೆ ಕೇಳಿದ್ರೆ ಕ್ರಾಸ್ ಕ್ವಶನ್ ಕೇಳಂಗದವ. ಒಂದ್ಸರಿ ಮೇಷ್ಟ್ರು ಶಾಲೆಗೆ ಹೋಗ್ಬಿಟ್ಟಿದ್ರು, ಎಲ್ಲ ಮುಚ್ಚಿಟ್ಬಿಟ್ರು ಅಂತ ಇನ್ಸ್ಪೆಕ್ಟರ್ ಬಂದರು. ಇವತ್ತು ಯಾವ ಬುಕ್ಸ್ ಬೇಡ, ಎಲ್ಲ ಜನರಲ್ ನಾಲೆಡ್ಜ್ ಅಂದ್ಬಿಟ್ಟ, ಕೇಳ್ರಿ ಸರ್ ಅಂತ ಒಬ್ಬ. ನೋಡ್ರಿ, ಒಂದು ದೊಡ್ಡ ಸಮುದ್ರ, ಆ ಸಮುದ್ರದ ಮಧ್ಯದಲ್ಲಿ ಒಂದು ಮಾವಿನ ಹಣ್ಣಿನ ಮರ ಐತಿ. ಈ ಕಡೆ ದಡದಿಂದ ಹೋಗಿ ಮಾವಿನ ಹಣ್ಣು ಕಿತ್ಕೊಂಬರ್ಬೇಕು, ಹೆಂಗೆ ಕಿತ್ಕೊಂಬರ್ತಾರೆ. ಒಂದು ಹುಡುಗಿದ್ಲು, ಸರ್ ಹಂಗೆ ಈಜ್ಕೊಂಡು ಕಿತ್ಕೊಂಬರ್ಬಾರ್ದು. ಹಾಂ ಬಾಹುಬಲಿ ನೀನು ಅಂತ ಈಜ್ಕೊಂಡು ತೊಗೊಂಬರ್ತೀವಿ, ವೆರಿ ಗುಡ್ ಅಂತ. ಇನ್ನೊಬ್ಬ ಒಂದು, ಸರ್ ನಾನು ಹಂಗೆ ಹೆಲಿಕಾಪ್ಟರ್ ತಗೊಂಡೋಗಿ ಮೆಲ್ಲ ಕಲ್ಲು ಇಳಿಸಿ ಹಂಗೆ ಹಣ್ಣು ಕಿತ್ಕೊಂಬರ್ಬೇಕು, ವೆರಿ ಗುಡ್. ಇನ್ನೊಬ್ಬನು ಭಾಳ ತರಲಿದ್ದ, ಸರ್ ನಾನು ಹಕ್ಕಿ ಹಂಗೆ ಆರ್ಕೊಂಡು ಕಿತ್ಕೊಂಬಂತ ಮೇಟ್ರಿ ಸಿಟ್ಟು ಬಂದ್ಬಿಟ್ಟಿಲ್ಲ. ಹಕ್ಕಿ ಹಂಗೆ ಆರ್ಕೊಂಡು ರೆಕ್ಕೆ ನಿಮ್ಮ ಅಪ್ಪಚ್ಚನೇನ ನಾನು ಅವನು ಸಿಟ್ಟು ಮಾಡ್ತಾಳೆ. ಸರ್ ರೆಕ್ಕೆ ನಮ್ಮ ಅಪ್ಪಚ್ಚನ ಅಂತ ಹೇಳ್ತಿರಲ್ಲ, ಅಷ್ಟು ದೊಡ್ಡ ಸಮುದ್ರ, ಅದ್ರ ಮಧ್ಯದಲ್ಲಿ ಹೋಗಿ ಮಾವಿನ ಮರ ನಿಮ್ಮ ಅಪ್ಪಿಟ್ಟನ ಅಂತ. ಹಂಗಲ್ಲ ಸಿದ್ಲಿಂಗ, ಸುಮ್ಮನೆ ಸಮುದ್ರ ಆಯ್ತಂತ ತಿಳ್ಕೋಬೇಕು, ಅದ್ರ ಮಧ್ಯದಲ್ಲಿ ಮಾವಿನ ಮರ ಐತಂತ ತಿಳ್ಕೋಬೇಕು. ಹೌದು ಸರ್, ನನಗೆ ರೆಕ್ಕೆದ ಅಂತ ತಿಳ್ಕೋಬೇಕು. ಏನು ಹೇಳ್ತೀರಿ ಮಕ್ಕಳಿಗೆ ಏನು ಅನ್ನಂಗಲ್ಲ. ಮೇಷ್ಟ್ರಂಗ ಮನುಷ್ಯನಾಗ ಇಟ್ಕೊಂಡು ರೇ ಯಾರಿಗೆ ಪ್ರಶ್ನೆ ಇಲ್ಲ, ಇನ್ನೊಬ್ಬನಿಗೆ ಪ್ರಶ್ನೆ ಕೇಳ್ತಾ ಎದ್ದಿದ್ಕೊಂಡು ಕೇಳ್ರಿ ಸರ್, ಬೆಕ್ಕದ್ದು ನಿಮ್ಮ ಮನ್ಯಾಗ ಒಂದು 5 ಕೋಳಿದವ ಅಂತ ಇಟ್ಕ. ಇಲ್ಲ ಸರ್ ನಾವು ಕೋಳಿ ತಿನ್ಬೋದಲ್ಲ ನಮ್ಮನೆ, 5 ಕೋಳಿದವ ಅಂತ ಇಟ್ಕ. ನಿಂದೇನು ಗಂಟು ಹೋಗ್ತೈತೆ ಹೊಲ್ಬಿಡು, ನಂದೇನು ಗಂಟು ಹೋಗ್ತಾ 5 ಕೋಳಿದವ ಸರ್. ಆಯ್ತು, ನಿಮ್ಮ ಪಕ್ಕದ ಮನೆಯಾಗ 5 ಕೋಳಿದವ ಇಟ್ಕ. ಇಲ್ಲ ಸರ್ ಅವ್ರು ಕೂಡ ಕೋಳಿ ತಿನ್ಬೋದಲ್ಲೇ, ಅವ್ರ ಮನೆಯಾಗ ಕೋಳಿದವ ಅಂತ ಇಟ್ಕ. ನಿಂದೇನು ಗಂಟು ಆಗ್ಬಿಡು ಸರ್, ನಂದೇನು. ಈಗ ನಿಮ್ಮ ಮನೆಯಾಗ 5 ಕೋಳಿ, ಪಕ್ಕದ ಮನೆಯಾಗ 5 ಕೋಳಿ, ಎಷ್ಟಾದವು? ಅವನು ಆಲೋಚನೆ ಮಾಡಿ 50,000 ಅಂದ್ಬಿಟ್ಟ. 50 ಹೆಂಗಾತವಲ್ಲ ಸರ್, 50 ಅಂತ ಇಟ್ಕೊಳ್ರಿ ಸರ್, ನಿಮ್ದೇನು ಗಂಟು ಹೋಗ್ಬೇಕು ಅಂದರೆ ನೋಡ್ರಿ ಎಂಥ ಅದ್ಭುತವಾಗಿರ್ತಕ್ಕಂಥ ಅನ್ನೋದು. ಈಗ ಇನ್ನು ಹೆಂಗಂದ್ರೆ ನಾವು ಮೇಷ್ಟ್ರಿಗೆ ಮೈಕ್ ಕೊಡಬಾರ್ದು, ಎಮ್ಮೆನ ನೀರಿಗೆ ಬಿಡಬಾರ್ದು ಅಂತ. ಈಗ ನಾವು ಬಿಡಂಗಿಲ್ಲ, ಆದರೆ ವೇದಿಕೆಯಲ್ಲಿರ್ತಕ್ಕಂಥ ಶರಣರು, ಅಧ್ಯಕ್ಷರು, ಆಮೇಲೆ ಅತಿಥಿಗಳೆಲ್ಲ ಭಾಷಣ ಮಾಡೋದಾರ. ನಾನು ಇಲ್ಲಿಗೆ ಬಿಡಂಗಿಲ್ಲ. ಅದಕ್ಕಾಗಿ ನೀವು ಏನೇ ಚಿಂತೆ ಮಾಡಬಾಡ್ರಿ. ಇನ್ನು ಭಾಳ, ಯಾಕಂದರೆ ಜಲ್ದಿ ಮುಗಿಸೋಕೆ ಟೈಮಿಲ್ಲ ನಮಗೆ. ಒಂದೇ ಒಂದು ಕವನವನ್ನು ಓದಿ ಮುಗಿಸ್ಬಿಡ್ತೀನಿ ಸರ್. ಒಂದು ಕವನ, ಈ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಬಗ್ಗೆ ಭಾಳಷ್ಟು ನೋವಿದೆ ನನಗೆ ಮಕ್ಕಳಲ್ಲಿ. ಅದಕ್ಕೆ ನೇತಾಬ್ ಸಾರು ನಾವೆಲ್ಲ ಪ್ರತಿ ಹೈಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ಆತ್ಮಹತ್ಯೆ ಮಾಡ್ಕೋಬಾರ್ದು. ಬದುಕಿದೆ, ಪ್ರೀತಿಗಿಂತ ಬದುಕು ದೊಡ್ಡದು, ಪ್ರೀತಿನೇ ದೊಡ್ಡದಲ್ಲ. ಈ ಸಿನಿಮಾದಲ್ಲಿ ನೋಡ್ತೀವಿ, ಆ ಹುಡುಗಿ ಕೈ ಕೊಟ್ಟು ಬಿಡ್ಲ, ಹಂಗೆ ಕುಡಿದು ಬಿಡೋದಪ್ಪ. ಕುಡ್ದು ಏನು ಅಂತತೆ, ಲವ್ವರ್ ಕೈ ಕೊಟ್ಲು ಅಂತೇಳಿ ಕುಡ್ದು ಲಿವರ್ ಹೋಗ್ತತೆ. ಲವ್ವರ್ ಇಲ್ಲದೆ ಇರ್ಬೋದು, ಲಿವರ್ ಇಲ್ಲದೆ ಇರೋಕ್ಕಾಗಲ್ಲ. ಅದಕ್ಕೆ ಲಿವರ್ ಇಂಪಾರ್ಟೆಂಟ್. ಅದಕ್ಕೆ ಬದುಕಿಂತ ನಮ್ಮ ಪ್ರೀತಿಗಿಂತ ಬದುಕು ದೊಡ್ಡದು. ನಮ್ಮ ಜೀವನ ಹೆಂಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ. ಅದಕ್ಕಾಗಿ ಒಂದು ಕವನವನ್ನು ಬರೆದಿನಿ, ಅದು ಕವನವನ್ನು ಓದಿ ಮುಗಿಸ್ತೀನಿ, ಟೈಮ್ ಅಭಾವ.
ಮಹೇಶ್ವರ ಸ್ವಾಮಿಯವ್ರನ್ನ ಫೋನ್ ಮಾಡಿ ಹೇಳಿದ್ರು, ಸಾರ್ ಹಿಂಗೆ ಕಾರ್ಯಕ್ರಮ ಇದೆ ಮೆಹ್ತಾ ಸರ್ ನಿಮ್ಗೆ ಕೊಡ್ಬೇಕು ನೀವು. ಭಾಳ ಆನಂದ ಸಾರ್ ಸ್ವಾಮಿಯವ್ರು ಹೇಳಿದ್ರು ಬಂದ್ಬಿಡ್ತಾರೆ. ಒಟ್ಟು ಜನ ನಗಬೇಕು ನಮಗೆ, ಎಷ್ಟೆಷ್ಟು ನಗುತ್ತಾರ ಅಷ್ಟು. ಒಟ್ಟು ಸಮಾಜ ಸೇವೆಯನ್ನು ಮಾಡಿದಂಗಲ್ಲ ನಮಗೆ ಒಳ್ಳೇದಾಗ್ತೈತೆ ಅನ್ನುವಂಥದ್ದು. ಅದಕ್ಕಾಗಿ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದನ್ನು ಬೇಡ ಮುಂದೆ ಶಿವನಲ್ಲಿ ಕಟ್ಟಿ ಹೋದು ಸರ್ವಜ್ಞ ಅಂತ. ಅದಕ್ಕಾಗಿ ನೀವು ಸೇವೆ ಮಾಡುವಂಥ ಮನೋಭಾವನೆ ಅದು ನಮಗೆ ಕಾಣದಂಗೆ ಬಂದ್ಬಿಡ್ತದೆ. ಅದಕ್ಕೆ ಯಾವುದೇ ರೂಪದಲ್ಲಿ, ಹಣ ರೂಪದಲ್ಲಾಗಿರ್ಬೋದು, ಮಾತಿನ ರೂಪದಲ್ಲಾಗಿರ್ಬೋದು, ಯಾವುದೇ ರೂಪದಾಗಿರ್ಬೋದು ಸಮಾಜ ಸೇವೆಯನ್ನು ಮಾಡ್ಬೇಕಂತ ಹೇಳ್ತಾ ಒಂದು ಆತ್ಮಹತ್ಯೆ ಬಗ್ಗೆ ಒಂದು ಕವನವನ್ನು ಬರ್ತೀನಿ, ಅದು ಓದಿ ಮುಗಿಸ್ತೀನಿ. ಕವನದ ಹೆಸರು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಅಮ್ಮ ಬಟ್ಟೆ ಕೊಡಿಸಲಿಲ್ಲ ಆತ್ಮಹತ್ಯೆ. ಅಮ್ಮ ಬಟ್ಟೆ ಕೊಡಿಸಲಿಲ್ಲ ಆತ್ಮಹತ್ಯೆ. ಅಪ್ಪ ಮೊಬೈಲ್ ಕೊಡಿಸಲಿಲ್ಲ ಆತ್ಮಹತ್ಯೆ. ಅಪ್ಪ ಅಮ್ಮ ಬೈದು ಬುದ್ಧಿ ಹೇಳಿದ್ದಕ್ಕೂ ಆತ್ಮಹತ್ಯೆ. ಅಪ್ಪ ಅಮ್ಮ ಬೈದು ಬುದ್ಧಿ ಹೇಳಿದ್ದಕ್ಕೂ ಆತ್ಮಹತ್ಯೆ. ಬಟ್ಟೆಗಿಷ್ಟು ಮೊಬೈಲ್ಗಿಷ್ಟು ಕಟ್ಟಬಹುದು ಬೆಲೆ. ಬಟ್ಟೆಗಿಷ್ಟು ಮೊಬೈಲ್ಗಿಷ್ಟು ಕಟ್ಟಬಹುದು ಬೆಲೆ. ಕಟ್ಟಲಾದೀತಿ ತಂದೆ ತಾಯಿಗೆ ಬೆಲೆ. ಕಟ್ಟಲಾದೀತಿ ತಂದೆ ತಾಯಿಗೆ ಬೆಲೆ. ಅದಕ್ಕಾಗಿ ಹಾಲುಣಿಸಿ ಮಾತು ಕಲಿಸಿದ ಅಮ್ಮನಿಗಾಗಿ, ಹಾಲುಣಿಸಿ ಮಾತು ಕಲಿಸಿದ ಅಮ್ಮನಿಗಾಗಿ, ಬುದ್ಧಿ ಹೇಳಿ ವಿದ್ಯೆ ಕಲಿಸಿದ ಅಪ್ಪನಿಗಾಗಿ, ಬುದ್ಧಿ ಹೇಳಿ ವಿದ್ಯೆ ಕಲಿಸಿದ ಅಪ್ಪನಿಗಾಗಿ, ಮಿಗಿಲಾಗಿ ನನಗೆ ಜನ್ಮ ನೀಡಿದ್ದಕ್ಕಾಗಿ, ಅದಕ್ಕೂ ಮಿಗಿಲಾಗಿ ಅವರ ಋಣ ತೀರಿಸುವುದಕ್ಕಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. SSLC PUC ಫೇಲ್ ಆತ್ಮಹತ್ಯೆ. SSLC PUC ಫೇಲ್ ಆತ್ಮಹತ್ಯೆ. ಪಾಸಾಗಿಯೂ 99% ಬರಲಿಲ್ಲ ಆತ್ಮಹತ್ಯೆ. ಪಾಸಾಗಿಯೂ 99% ಬರಲಿಲ್ಲ ಆತ್ಮಹತ್ಯೆ. ಗುರು ಹಿರಿಯರು ತಿಳಿ ಹೇಳಿದ್ದಕ್ಕೂ ಆತ್ಮಹತ್ಯೆ. ಗುರು ಹಿರಿಯರು ತಿಳಿ ಹೇಳಿದ್ದಕ್ಕೂ ಆತ್ಮಹತ್ಯೆ. ಫೇಲ್ಗಿಷ್ಟು ಪಾಸಿಗಿಷ್ಟು ಹಾಕಬಹುದು ಅಂಕ. ಫೇಲ್ಗಿಷ್ಟು ಪಾಸಿಗಿಷ್ಟು ಹಾಕಬಹುದು ಅಂಕ. ಹಾಕಲಾದೀತೆ ಗುರು ಹಿರಿಯರಿಗೆ ಅಂಕ. ಹಾಕಲಾದೀತೆ ಗುರು ಹಿರಿಯರಿಗೆ ಅಂಕ. ಅದಕ್ಕಾಗಿ ಗುರು ಹೇಳಿದ ಗುರಿಗಾಗಿ, ಗುರು ಹೇಳಿದ ಗುರಿಗಾಗಿ, ಹಿರಿಯರು ತೋರಿದ ಹಾದಿಗಾಗಿ, ಮಿಗಿಲಾಗಿ ಶಿಕ್ಷಕ, ಸೈನಿಕ, ಕೃಷಿಕನಾಗಿ, ಅದಕ್ಕೂ ಮಿಗಿಲಾಗಿ ಈ ನಾಡಿನ ಸೇವೆ ಮಾಡುವುದಕ್ಕೋಸ್ಕರವಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಪ್ರೀತಿ ಮಾಡದಿದ್ದಕ್ಕೆ ಆತ್ಮಹತ್ಯೆ. ಪ್ರೀತಿ ಮಾಡದಿದ್ದಕ್ಕೆ ಆತ್ಮಹತ್ಯೆ. ಪ್ರೀತಿ ಮಾಡಿದ್ದಕ್ಕೂ ಆತ್ಮಹತ್ಯೆ. ಪ್ರೀತಿ ಮಾಡಿದ್ದಕ್ಕೂ ಆತ್ಮಹತ್ಯೆ. ಪ್ರೀತಿಗಿಂತ ಬದುಕು ದೊಡ್ಡದೆಂದು ಹೇಳಿದ್ದಕ್ಕೂ ಆತ್ಮಹತ್ಯೆ. ಪ್ರೀತಿಗಿಂತ ಬದುಕು ದೊಡ್ಡದೆಂದು ಹೇಳಿದ್ದಕ್ಕೂ ಆತ್ಮಹತ್ಯೆ. ಪ್ರೀತಿ ಪ್ರೇಮ ಕುರುಡಾಗಿರುವುದು. ಪ್ರೀತಿ ಪ್ರೇಮ ಕುರುಡಾಗಿರುವುದು. ಕುರುಡು ಬರಡಲ್ಲ, ಕುರುಡು ಬರಡಲ್ಲ ಬದುಕು. ಅದಕ್ಕಾಗಿ ಮಲಾಲಾ ಬದುಕಿನ ಹೋರಾಟದಂತೆ, ಮಲಾಲಾ ಬದುಕಿನ ಹೋರಾಟದಂತೆ, ಮದರ್ ತೆರೇಸಾ ಬದುಕಿದ ರೀತಿಯಂತೆ, ಮಿಗಿಲಾಗಿ ಅಬ್ದುಲ್ ಕಲಾಂ ಬದುಕಿದ ಬದುಕಂತೆ, ಅದಕ್ಕೂ ಮಿಗಿಲಾಗಿ ಈ ಭಾರತ ಮಾತೆಯ ಸೇವೆ ಮಾಡುವುದಕ್ಕೋಸ್ಕರವಾಗಿ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಈ ಕಾರ್ಯಕ್ರಮಕ್ಕೆ ಬಂದು ನೆಗೆಯ ಚಟಾಕಿಗಳನ್ನು ಹೇಳಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶಿಡಿಗಿನಮಳ ಶಾಲೆಯ ಮುಖ್ಯಗುರುಗಳಿಗೂ, ಎಲ್ಲ ಶಿಕ್ಷಕ ವೃಂದದವರಿಗೂ, ಹಳೆಯ ವಿದ್ಯಾರ್ಥಿಗಳಿಗೂ, ಊರಿನವರಿಗೂ, ಹಾಗೂ ನಮ್ಮ ಮೆಹ್ತಾಬ್ ಸರ್ ಅವರಿಗೂ, ಮಹೇಶ್ವರ ಸ್ವಾಮಿ ಅವರಿಗೂ, ಎಲ್ಲರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೂ ನಿಮಗೂ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಗುನುಗುತ್ತಾ ಬದುಕುವ ಕಲೆ ಕರಗತವಾದರೆ ₹1000 ಸಂಭಾವನೆ ಕೊಡಬೇಕಾಗ್ತದೆ. ಆದರೂ ನಮ್ಮ ಸುತ್ತಮುತ್ತಲು ಎಂತೆಂಥ ಶಿಕ್ಷಕ ಪ್ರತಿಭಾವಂತರು ಇದ್ದಾರೆ ಅನ್ನೋದಕ್ಕೆ ಇವತ್ತು ಯರಿಸ್ವಾಮಿ ಸ್ವಾಮಿ ಅವರೇ ಸಾಕ್ಷಿ ಅಂತ ಹೇಳ್ತಾ, ಈಗ ಕನ್ನಡದ ಕಂಪನ್ನು ಪಸರಿಸಲು ಬಂದಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಕಿರಿಯರು, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎನ್ನುವಂತೆ ಬಳ್ಳಾರಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಡೆಸುವ ಜವಾಬ್ದಾರಿಯನ್ನು ಹೊತ್ತಿರುವ, ಸಾರಥ್ಯ ವಹಿಸಿರುವ ಸಿದ್ಮಲ್ ಕಲ್ಮಠ್ ಅವರು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಮತ್ತು ವೇದಿಕೆಯನ್ನು ಉದ್ದೇಶಿಸಿ ಮಧ್ಯಾಹ್ನದ ಅವಧಿಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರತಕ್ಕಂಥ ಷಡಸ್ಥಲ ಬ್ರಹ್ಮ ಶ್ರೀ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಪುರವರ್ಗ ಮಠ ಜೆ ಹೊಸಹಳ್ಳಿ, ಹಾಗೂ ಶ್ರೀ ಮಾತಾಜಿ ಶರಣಮ್ಮನವರು ಶ್ರೀ ಗುರು ಶಂಕರಾನಂದಗಿರಿ ಗುರು ಸೇವಾಶ್ರಮ ಕೊಕ್ಕರಚೇಡು ಇವರ
ಅಡಿದಾವರೆಗಳಲ್ಲಿ ಅನಂತ ನಮನಗಳನ್ನು ಸಲ್ಲಿಸಿ ಸುವರ್ಣ ಸಮ್ಮೇಳನಕ್ಕೆ ನನಗೆ ಗೊತ್ತಾಗಿರೋದು ನಿಜ ಒಂದು ತಿಂಗಳ ಮುಂಚೆ ನನಗೆ ತುಂಬ ಖುಷಿ ಆಯಿತು. ಬಂದು ನಮ್ಮ ಮನೆ ಹತ್ರ ಅರ್ಲಿ ಮಾರ್ನಿಂಗ್ ಬಂದರು. ನಮ್ಮ ಮನೆಯವರಿಗಾದರೂ ಸಿಕ್ಕಿತಲ್ಲ ಎನ್ನುವ ಒಂದು ಸಂತೋಷದಲ್ಲಿ ಅವರಿಗೆ ಮಾತೇ ಬಾರದಂತೆ ಮೌನದಿಂದಲೇ ತಮ್ಮೆಲ್ಲ ಅನಿಸಿಕೆಗಳನ್ನು ಕೂಡ ಭಾವುಕರಾಗಿ ಅದನ್ನ ವೇದಿಕೆಯಲ್ಲಿ ವ್ಯಕ್ತಪಡಿಸಿದ ಬಸರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು. ಈಗ ಅನಿತಾ ಬಹಳ ದೂರ ಹೋಗ್ತಾ ಇರೋದ್ರಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ವಿದ್ಯಾರ್ಥಿನಿ ತೆರಳುತ್ತಾ ಇದ್ದಾಳೆ. ತಾವ್ಯಾರಾದ್ರೂ ಕೂಡ ಮುಂದೊಂದು ದಿನ ನೆನಪಾದಾಗ ಆ ವಿದ್ಯಾರ್ಥಿನಿಗೆ ಸಹಾಯ ಮಾಡಬೇಕೆಂದು ಅನಿಸಿದ್ರೆ ಆ ವಿದ್ಯಾರ್ಥಿನಿಗೆ ತಾವು ಸಹಕರಿಸಬೇಕು ಅಂತ ಹೇಳ್ತಾ ಈ ವೇದಿಕೆ ಮುಖಾಂತರ ಅಲ್ಲಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ನೀನು ತೆರಳಬಹುದು, ನಿನ್ನ ಕೆಲಸಕ್ಕೆ ಅವರು ಮಾತಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ವಿದ್ಯಾರ್ಥಿನಿ ಜೆ ಹರ್ಷಿತಾ ಏನು ಕೊಡ
ಮಗುವಿಗೆ ಪ್ರತಿಭೆಗೆ ತಕ್ಕ ಪುರಸ್ಕಾರ ಅಂತ ಹೇಳಿ ಮಾತಾ ಶರಣಮ್ಮನವರು ಮಗುವಿಗೆ ಪ್ರಮಾಣ ವಚನವನ್ನು ಕೊಡುವುದು, ಪ್ರಮಾಣ ಪತ್ರವನ್ನು ನೀಡುವುದರೊಂದಿಗೆ ಆಶೀರ್ವಾದ ಮಾಡಬೇಕಂತ ಹೇಳಿ ನಾನು ತಾಯಿಯನ್ನು ಕೇಳ್ಕೊಳ್ತಾ ಇದ್ದೇನೆ. ಜೋರಾದ ಚಪ್ಪಾಳೆ ತಟ್ಟಿ, ಚಪ್ಪಾಳೆಗೋಸ್ಕರ ಮಗುವಿನ ಸ್ಫೂರ್ತಿ. ಶ್ರೀ ಮಾತಾಜಿ ಶರಣಮ್ಮನವರು ಕೂಡ ಮಧ್ಯಾಹ್ನದ ವೇದಿಕೆಯನ್ನ ಅಲಂಕರಿಸಿ ಶೋಭೆ ತಂದಿದ್ದಾರೆ. ಶ್ರೀ ಗುರು ಶಂಕರಾನಂದಗಿರಿ ಗುರು ಸೇವಾಶ್ರಮ ಕೊಕ್ಕರಚೇಡು, ಆಲೂರು ತಾಲೂಕು, ಕರ್ನೂಲು ಜಿಲ್ಲೆ ಸದಾ ಭಜನೆಯಲ್ಲಿ ಮತ್ತು ಇರ್ತಕ್ಕಂಥ ಮಾತಾಜಿ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟಕ್ಕೆ ಇಲ್ಲಿ ಕರೆಗೆ ಒಕ್ಕೂಟು ಬಂದು ನಿಮ್ಮೆಲ್ಲರನ್ನ ಈಗ ಆಶೀರ್ವದಿಸಲಿದ್ದಾರೆ ಆಶೀರ್ವಚನದ ಮುಖಾಂತರ. ಪ್ರಣವಾನಂದ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಓಂ ಮಂಗಳಂ ಪ್ರಣವಾನಂದ ಸದಾನಂದ ಚಿದಾತ್ಮನೇ ಗುರವೇ ಶಂಕರಾನಂದ ಗಿರಯೇ ಶುಭಮಂಗಳಂ, ಗಿರಯೇ ಶುಭಮಂಗಳಂ. ಓಂ ನಮೋ ಭಗವತೆ ಶ್ರೀ ಮಹೇಶ್ವರಾಯ ಶಿವಾಯ ಗುರುವೇ ನಮಃ. ಮತ್ತು ವಿಶೇಷವಾಗಿ ಶ್ರೀನಮಳೆಯ ಪ್ರೌಢಶಾಲೆಯ ಒಂದು ಹಳೆ ವಿದ್ಯಾರ್ಥಿಗಳ ಒಕ್ಕೂಟ ಮತ್ತು ಈ ಸ್ಕೂಲು ಪ್ರಾರಂಭವಾಗಿ 53 ವರ್ಷಗಳು ಗತಿಸಿ ಹೋಗಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಸಮ್ಮಿಲನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಮತ್ತು ಇಲ್ಲಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳಿಗೂ ನನ್ನ ಅನಂತ ಶರಣಾರ್ಥಿಗಳನ್ನು ತಿಳಿಸುತ್ತಾ, ವಿಶೇಷವಾಗಿ ಬೆಳಗಿನಿಂದ ಇವತ್ತು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಳ ಆನಂದವಾಗಿ ದೇಶ ಕಾಲಗಳನ್ನು ಮರೆತು ನೀವೆಲ್ಲರೂ ಕೂತು ಒಂದು ಭರತನಾಟ್ಯ, ಒಂದು ಹಾಸ್ಯಭರಿತವಾದಂಥ ವಿಚಾರಗಳು ಮತ್ತು ಮಹಾತ್ಮರು ಹೇಳ್ತಕ್ಕಂಥ ಆಧ್ಯಾತ್ಮಿಕ ಉಪನ್ಯಾಸಗಳು ಬೆಳೆಯಿಂದ ಕೇಳ್ತಾ ಇದ್ದೀರಲ್ಲ, ಎಷ್ಟು ಆನಂದವಾಗಿ ಇವತ್ತು ನೀವು ಕಾಲ ಕಳೆದ. ಅದಕ್ಕೆ ಇವತ್ತು ಒಳ್ಳೆ ಒಂದು ಪರ್ವದಿನ ಇದ್ದಂಗೆ ನಿಮ್ಮೆಲ್ಲರಿಗೆ ವಿಶೇಷವಾಗಿ. ಯಾಕಂದರೆ ನಮಗೆ ಎಷ್ಟೆಷ್ಟೋ ಚಿಂತೆಗಳು ಇರ್ತವೆ ಮನೆಯಲ್ಲಿದ್ದರೆ, ಆ ಎಲ್ಲ ಚಿಂತೆಗಳು ಮರೆತು ಇಲ್ಲಿ ಮಹಾತ್ಮರು ಮತ್ತು ಮಕ್ಕಳು ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ಕೂಡಿದಾಗ, ಯಾಕಂತಂದರೆ ಎಲ್ಲರೂ ಕೂಡಿದಾಗ ಏನಾಗ್ತದೆ ಅಂದರೆ ಎಲ್ಲ ಮರೆತು ಜೀವನ ಮಾಡೋಂಥ ಅವಕಾಶ ಸಿಗ್ತದೆ. ಅದಕ್ಕೆ ಈಗ ನೀವೆಲ್ಲರೂ ಕುಂತು ಈ ಸಾಯಂಕಾಲದವರೆಗೆ ಕೇಳಿರಲ್ಲ, ಇನ್ನು ಸಾಯಂಕಾಲ ಏನೋ ಕುರುಕ್ಷೇತ್ರ ನಾಟಕ ಇದೆ ಅಂತೇಳಿ ಮಹೇಶ್ ಸ್ವಾಮಿ ಹೇಳಿದರು. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಗಳೆಲ್ಲ ನೀವು ಆನಂದವಾಗಿ ಮಾಡಿದ್ದೀರಲ್ಲ, ಈ ಆನಂದವೇ ನಮಗೆ ಸಂತೋಷ ಸುಖ ಕೊಡೋದು. ಎಷ್ಟು ನಮ್ಮ ಮನೆಯಲ್ಲಿ ಸಂಪತ್ತಿದ್ರೆ ಸುಖ ಕೊಡೋಂಗಿಲ್ಲ. 4 ಜನ ಕೂಡಿ ಆನಂದವಾಗಿ ಮಾತಾಡಿ ಆನಂದವಾಗಿ ಜೀವನ ಮಾಡಿದಾಗ ಅದು ಸಂತೋಷ ಆಗ್ತದೆ. ಇದಕ್ಕೆಲ್ಲ ಸಂಸ್ಕಾರ ಯಾವುದಂತಂದ್ರೆ ನಮಗಿದೆ ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ಬಂದು ಗುರುಗಳು ಹೇಳಿದಂತೆ ನಾವು ಜೀವನ ಅಳವಡಿಸಿಕೊಂಡು ವಿದ್ಯಾ ಬುದ್ಧಿ ಕಲಿತು ಸುಶಿಕ್ಷಿತರಾದಾಗ ಇಲ್ಲಿ ನಮ್ಗೆ ಒಳ್ಳೆ ಸಂಸ್ಕಾರ ಬೆಳ್ತದೆ. ಈ ಪಾಠಶಾಲೆಯಲ್ಲೇ ನಾವು ಗುರುಗಳು ಅಂದ್ರೆ ಮೇಷ್ಟ್ರಂದ್ರೂ ಒಂದೇ, ಗುರುಗಳಂದ್ರೆ ಒಂದೇ. ವಿದ್ಯಾ ಬುದ್ಧಿ ಕಲಿಸ್ತಕ್ಕಂಥವ್ರು ಎಲ್ಲರೂ ಗುರು ಸ್ವರೂಪವೇ, ಬೇರೆ ಏನಲ್ಲ. ಆದ್ರೆ ಅವ್ರು ಹೇಳಿದಂಗೆ ನಮ್ಮ ಜೀವನದಲ್ಲಿ ಸ್ವಲ್ಪ ಆದ್ರೂ ಅಭ್ಯಾಸ ಮಾಡಿದ್ರೆ ಮುಂದೆ ನೋಡ್ರಿ, ಈಗ ನೀವು ಎಂತೆಂಥ ಉದ್ಯಮಗಳಾಗಿದ್ದೀರಿ, ಅಂದ್ರೆ ರಾಜಕಾರಣಿಗಳಾಗಿದ್ದೀರಿ, ಡಾಕ್ಟರ್ಗಳಾಗಿದ್ದೀರಿ, ಟೀಚರ್ಗಳಾಗಿದ್ದೀರಿ, ಹೆಡ್ ಮಾಸ್ಟರ್ಗಳಾಗಿದ್ದೀರಿ, ಇನ್ನು ಏನೇನೋ ಮಾಡಿದ್ದೀರಿ. ಅಂದ್ರೆ ಎಂತೆಂಥ ಉದ್ಯಮಗಳು ಸಂಪಾದನೆ ಮಾಡಿದ್ದೀರಂದ್ರೆ ಇದಕ್ಕೆಲ್ಲ ಕಾರಣ ಯಾವುದಂದ್ರೆ ಈ ಪಾಠಶಾಲೆ ಅಲ್ಲ. ಈ ಪಾಠಶಾಲೆಯಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿ ಮುಂದುವರೆದಕ್ಕೆ ಇವೆಲ್ಲ ನಿಮಗೆ ಸಿಕ್ಕಿದ್ದಾವೆ. ಮತ್ತು ನೀವು ಅವರೊಂದೇ ಓದಿರೋದಂದ್ರೆ ಅವ್ರ ಜೊತೆಯಲ್ಲಿ ಬಹಳ ಮಂದಿ ಓದಿರ್ತಾರೆ. ಆದ್ರೆ ಅವರು ಒಂದು ಸಂಸ್ಕಾರ ಇಲ್ಲದಂತೆ ಜೀವನ ಮಾಡಿದಾಗ ಏನಾಗ್ತದಂದ್ರೆ ಅದು ಅಭ್ಯಾಸ ಬಲ ಸಿಗಂಗಿಲ್ಲ. ಅದಕ್ಕೆ ವಿದ್ಯಾಭ್ಯಾಸ ಮಾಡೋಂಥ ಸುಸಮಯದಲ್ಲಿ ಗುರುಗಳು ಹೇಳಿದಂಥ ಪಾಠಗಳನ್ನು ಕಲಿತು ಅವರು ಹೇಳಿದಂತೆ ಜೀವನ ಅಳವಡಿಸ್ಕೊಂಡಾಗ ನಮ್ಮ ಜೀವನದುದ್ದಕ್ಕೂ ಸುಖ ಶಾಂತಿ ಸಿಗೋದಕ್ಕೆ ಅವಕಾಶ ಇರ್ತದೆ. ಮತ್ತು ಅವ್ರು ಹೇಳಿದ ಮಾತುಗಳನ್ನು ನಾವು ಗುರುಗಳು ಹೇಳಿದ ಮಾತನ್ನು ತಿರಸ್ಕಾರ ಮಾಡಿದಾಗ ನಾವು ಜೀವನದುದ್ದಕ್ಕೂ ದುಃಖ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ
ಆ ಸುಖಕ್ಕೂ ದುಃಖಕ್ಕೂ ಕಾರಣ ಯಾರಂದ್ರೆ ನಮಗೆ ನಾವೇ ಮಾಡ್ಕೊಳ್ತಾ ಇದ್ವಿ, ಬೇರೆ ಯಾರು ಅಲ್ಲ. ಅದಕ್ಕೆ ವಿಚಾರ ಮಾಡಬೇಕು. ಮಕ್ಕಳನ್ನ ನೋಡ್ರಿ, ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದಿಸ್ಬೇಕಂತ ಹೇಳಿ ಸಾಲ ಮಾಡಿ ಬೇರೆ ಹತ್ರ ಎಷ್ಟೋ ಕಷ್ಟಪಟ್ಟು ದುಡಿಮೆ ಮಾಡಿ ಹೊರಗಳಿಂದ ಹಣ ಗಳಿಸಿ ಮಕ್ಕಳು ವಿದ್ಯಾವಂತರಾಗ್ಲಪ್ಪ ಬುದ್ಧಿವಂತರಾಗ್ಲಪ್ಪ ಅಂತೇಳಿ ಸಾಲಿಗೆ ಕಳಿಸ್ತಾರೆ. ಶಾಲೆಯಾಗ ಅವರು ಟೀಚರ್ಸ್ಗಳು ಕೂಡ ಏನ್ ಮಾಡ್ತಾರೆ, ಮೇಸ್ಟ್ರುಗಳು, ನಾವು ಗೌರ್ಮೆಂಟ್ ನೌಕರಿ ಮಾಡ್ತೀವಪ್ಪ, ಅವರ ಋಣ ಇಟ್ಕೋಬಾರ್ದು, ಮಕ್ಕಳ ವಿದ್ಯಾವಂತರನ್ನ ಮಾಡ್ಬೇಕು ಬುದ್ಧಿವಂತರನ್ನ ಮಾಡ್ಬೇಕಂತ ಅವ್ರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸ್ತಾರೆ. ಅವ್ರು ವಿದ್ಯಾಭ್ಯಾಸ ಮಾಡಿಸಿದ್ದು ಒಂದು, ತಂದೆ ತಾಯಿ ಕಷ್ಟಪಟ್ಟಿದ್ದು ಒಂದು. ಇವೆಲ್ಲವನ್ನು ನಾವು ಋಣ ಮುಕ್ತರಾಗಬೇಕಂದ್ರೆ ಬುದ್ಧಿವಂತರಾಗ್ಬೇಕು. ನಾವು ಬುದ್ಧಿವಂತರಾದಾಗ ಮಾತ್ರ ಆ ಋಣ ವಿಮುಕ್ತರಾಗಲಿಕ್ಕೆ ಸಾಧ್ಯ. ಮತ್ತು ಅವರು ಟೀಚರ್ ಹೇಳಿದ್ದು, ನಾವು ಮಾಸ್ಟರ್ಗಳು ಹೇಳಿದ್ದು ಕೇಳಿಲ್ಲ, ತಂದೆ ತಾಯಿ ಕಡೆ ಗಮನ ಇಲ್ಲ ಅಂತಂದ್ರೆ ನಮ್ಮ ಜೀವನ ಏನಾಗ್ತದೆ ಅಂದ್ರೆ ಪಶು ಸಮಾನ ಆಗ್ತದೆ. ಈಗ ಪಶುಗಳ ಜೀವನ ಆಗ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಏನಾದರೂ ಆಗು ಮೊದಲು ಮಾನವನಾಗು ಅಂತ ಹೇಳ್ತಾ ಇದ್ದಾರೆ. ಏನಾದರೂ ಆಗ ಅಂದ್ರೆ ಕಾರ್ಯ ಕ್ಷತ್ರಿಯನಾಗು, ಓದಿ ಬ್ರಾಹ್ಮಣನಾಗು, ಕಾಸಿ ಕಮ್ಮನಾಗು, ಬೀಸಿ ಬಡಿಗೆನಾಗು, ಏನಾದರಾಗು ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಏನಾದ್ರೂ ಆಗಪ್ಪ, ಮೊದಲು ಮನುಷ್ಯತ್ವದಿಂದ ಜೀವನ ಮಾಡೋದು ಕಲಿ ಅಂತ ಹೇಳ್ತಾರೆ. ಮತ್ ನಾವೆಲ್ಲರೂ ಮನುಷ್ಯರಾಗ್ಲಿದ್ರೆ ಏನಾಗಿದ್ದೀವಿ ಅಂದ್ರೆ, ನೋಡೋದಕ್ಕೆ ಮನುಷ್ಯ ಸ್ವಭಾವ ಇಲ್ಲ ಒಳಗಡೆ. ಅಂದ್ರೆ ಆಸುರಿ ಸ್ವಭಾವಗಳು ಇರ್ತವೆ. ಆಸುರಿ ಸ್ವಭಾವಗಳಂತಂದ್ರೆ ಏನಂದ್ರೆ, ಅನಿತ್ಯಾನಿ ಶರೀರಾಣಿ ಅನ್ನಿ ಸಮುಲು ನಾಕೆ ರಾಣಿ ಅಂತ. ಅಂದ್ರೆ ಯಾರನ್ನ ಏನನ್ನ ಕಷ್ಟಪಡ್ರಪ್ಪ ನಾವೊಂದು ಸುಖವಾಗಿರ್ಬೇಕಂತ ನಾವ್ ಅನ್ಕೊಳ್ತೇವೆ. ಆದ್ರೆ ಅದೇ ಒಂದು ವಿದ್ಯಾವಂತ ಬುದ್ಧಿವಂತ ಆದ್ರೆ ಅವನೇನಂತಾನೆ, ಎಲ್ಲಾರು ಸುಖವಾಗಿರ್ಬೇಕಪ್ಪ, ಆ ಶಿವನ ಕೃಪೆಯಿಂದ ದೇವ್ರ ಕೃಪೆಯಿಂದ ಅವರು ಸುಖವಾಗಿರ್ಬೇಕು, ನಾವು ಸುಖವಾಗಿರ್ಬೇಕು ಅನಿಸ್ತದೆ. ಆ ವಿದ್ಯಾ ಬುದ್ಧಿ ನಮ್ಮಲ್ಲಿ ಇಲ್ಲ ಅಂದ್ರೆ ಏನಾಗ್ತದ್ರೆ ಆಸುರಿ ಗುಣ. ಅಂದ್ರೆ ಯಾರು ಏನೇ ಆಗಲಿ ನಾವು ಸುಖವಾಗಿರ್ಬೇಕು ಅನ್ನೋ ಭಾವನೆ ಬರ್ತದೆ. ಅದಕ್ಕೆ ಅಂತ ಆ ಭಾವನೆಗಳು ಅಂದ್ರೆ ಆಸುರಿ ಕಲ್ಪನೆಗಳೆಲ್ಲ ದೂರ ಮಾಡಿಕೊಂಡು ಒಳ್ಳೆ ದೈವಿ ಗುಣಗಳು ಸಂಪಾದನೆ ಮಾಡ್ಕೊಂಡು ನಾವು ಜೀವನ ಮಾಡ್ಬೇಕಂದ್ರೆ ಮೊದಲು ಯಾವುದಂದ್ರೆ ಈ ಪಾಠಶಾಲೆ, ಈ ವಿದ್ಯಾಭ್ಯಾಸನೇ ನಮಗೆ ಮುಖ್ಯ. ಈ ವಿದ್ಯಾಭ್ಯಾಸದಲ್ಲಿ ನಾವು ಒಳ್ಳೆ ಬುದ್ಧಿವಂತರಾಗಿ ಜೀವನ ಮಾಡಿದ್ರೆ ಎಂತೆಂಥ ಸುಖ ಶಾಂತಿ ಪಡೆಯೋದಕ್ಕೆ ನಿದರ್ಶನ ಅಂತಂದ್ರೆ ನಾವು ನಿಮ್ಮೂರವರೇ ಡಾಕ್ಟರ್ ಆಗಿದ್ದಾರೆ, ಹೆಡ್ ಮಾಸ್ಟರ್ ಆಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ ಅಂತಂದ್ರೆ ಇದೆಲ್ಲದಕ್ಕೂ ಕಾರಣ ಏನಂದ್ರೆ ಈ ಪಾಠಶಾಲೆ. ಆಮೇಲೆ ನಾವು ಈ ಊರಿಗೆ ನಾಳಗೂರು ಹೊಸಬರೇನಲ್ಲ, ಸುಮಾರು ನಾವು 25 ವರ್ಷದಿಂದ ಈ ಊರಲ್ಲಿ ಪ್ರತಿ ವರ್ಷ ಒಂದು 10 ದಿನ 11 ದಿನ ನಮ್ಮ ದೊಡ್ಡಬಸನಗೌಡ ತಾತನವ್ರು ಇದ್ರು, ಗೋವಿಂದ ರೆಡ್ಡಿ ಅವರೆಲ್ಲರೂ ಬಹಳ ಯಜಮಾನ್ರು ಆದ್ರೂ ಕೂಡ ನಮ್ಮ ಮುಂದೆ ಕುಂದಿಸ್ಕೊಂಡು ಬಹಳ ಮುದ್ದಾಗಿ ಅವರು ಶ್ರವಣ ಕೇಳ್ತಿದ್ರು. ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣ, ಗಾಂಧಿಲಿಂಗಪ್ಪನ ಪುರಾಣ, ಇಂಥ ಪುರಾಣ ಸಾಹಿತ್ಯ ನಾವು ಹೇಳೋರು. ಆದ್ರೆ ವಯಸ್ಸಿನಲ್ಲಿ ಅವ್ರು ಬಹಳ ಸಣ್ಣವರು. ಆದ್ರೆ ಅವ್ರು ದೊಡ್ಡಬಸನಗೌಡನವರು ಮತ್ತು ಗೋವಿಂದ ರೆಡ್ಡಿ ತಾತವರು ಅವ್ರ ವಯಸ್ಸಿನಲ್ಲಿ ಬಹಳ ದೊಡ್ಡದಾದ್ರೂ ಕೂಡ ಅಷ್ಟೇ ಆಪ್ಯಾಯವಾಗಿ ಅಂದ್ರೆ ಮತ್ತೆ ಇನ್ನು ಈ ಊರಲ್ಲಿ ಒಳ್ಳೆ ವ್ಯಕ್ತಿ ಅಂತಂದ್ರೆ ವೀರಭದ್ರಯ್ಯ ಸ್ವಾಮಿಯವರು ಮತ್ತು ಮಹೇಶ್ವರಪ್ಪನವರು, ಇವರೆಲ್ಲರೂ ವಯಸ್ಸಿನಲ್ಲಿ ಬಹಳ ದೊಡ್ಡವರು. ನಾವು ಅಮ್ಮರು, ಏನಪ್ಪ ನೀವು ದೊಡ್ಡವರು ನಾವು ಸಣ್ಣವ್ರು ಏನಂದ್ರೆ, ಇಲ್ಲ ಸುಮ್ಮನೆ ನಾವು ಕೇಳ್ತೀವಿ ಬಹಳ ಆನಂದವಾಗಿ ಅಂತೇಳಿ ಕಟ್ಟೆ ಮೇಲೆ ಕುಂತು ಸಾಯಂಕಾಲ 6 ಗಂಟೆಲಿಂದ 8 ಗಂಟೆವರೆಗೆ ಅವ್ರು ಪ್ರವಚನ ಕೇಳೋರು. ನೋಡ್ರಿ, ಆ ಸಂಸ್ಕಾರ ಯಾಕೆ ಹೋಗಬೇಕಲ್ಲ, ಆ ಸಂಸ್ಕಾರ ನಮ್ಮನ್ನು ಉದ್ಧಾರ ಮಾಡ್ತದೆ. ಈಗ ಅಂದ್ರೆ ನಮ್ಗೆ ಸಮಯ ಇಲ್ಲಪ್ಪ, ನಮ್ಗೆ ಟೈಮ್ ಇಲ್ಲಪ್ಪ ಅಂತ. ಅದಕ್ಕೆ ಮನುಷ್ಯ ಜೀವನದಲ್ಲಿ ಒಳ್ಳೆಯರಾಗ್ಬೇಕಂದ್ರೆ ಮೊದಲು ವಿಚಾರ ಮಾಡುವುದು, ಯಾವುದು ಒಳ್ಳೇದು ಯಾವುದು ಕೆಟ್ಟದು ಅಂತೇಳಿ ವಿಚಾರ ಮಾಡೋಂಥ ಒಂದು ಗುಣ ನಮ್ಮಲ್ಲಿ ಬರಬೇಕು. ಆ ವಿಚಾರ ಮಾಡಿದಾಗನೇ ಮಾನವ ಉದ್ಧಾರ ಆಗ್ತಾ ಇದ್ದಾನೆ. ಆ ವಿಚಾರ ಮಾಡ್ಬೇಕಂತಂದ್ರೆ ಹೆಂಗ್ ವಿಚಾರ ಮಾಡ್ಬೇಕಂತಂದ್ರೆ, ಈಗ ನೋಡ್ರಿ, ನಾವು ಸಂಕಲ್ಪ ಅಂದ್ರೆ ಒಂದು ಶುಭ ಸಂಕಲ್ಪ, ಒಂದು ಅಶುಭ ಸಂಕಲ್ಪ. ನಾವು ದಾರಿ ಹಿಡ್ಕೊಂಡು ಹೋಗ್ತಾ ಇರ್ತೀವಿ, ದಾರಿಗೆ ಯಾರ್ದು ಒಂದು ವಸ್ತು ಬಿದ್ದಿರ್ತದೆ. ಶುಭ ಸಂಕಲ್ಪ ಅಂದ್ರೆ ಒಳ್ಳೆ ಮನಸ್ಸು ಏನಂತಂದ್ರೆ, ಬೇಡಪ್ಪ ಯಾರ್ದು ಏನೋ ಅನ್ಯಾಯದ ವಸ್ತು ನಮಗೆ ಬೇಡ ಆಗ್ತದೆ. ಅದು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಷ್ಟೊತ್ತಿಗೆ ಇನ್ನೊಂದು ಮನುಷ್ಯ ಏನ್ ಹೇಳ್ತಾರೆ, ಯಾರ್ದೇನಾದ್ರೂ ದೇವ್ರು ಕೊಟ್ಟಂತಾಗ ಯಾಕೆ ಒಲ್ಲೆ ಅಂತ ಆ ಮನುಷ್ಯ. ಅಯ್ಯೋ ಪಾಪ ಅವ್ರು ಎಷ್ಟು ದುಃಖ ಪಡ್ತಾರೋ ಈ ವಸ್ತು ಕಳ್ಕೊಂಡು, ಆ ವಸ್ತುವಿನವ್ರು ತಿರುಗಿ ಒಳ್ಳೆ ಬಂದ್ರೆ ಅವ್ರಿಗೆ ಕೊಡೋಣ ಅನ್ನೋದು ಒಳ್ಳೆ ಭಾವನೆ. ಯಾರನ್ನ ಆಳದಪ್ಪ ನಾವು ಸುಖವಾಗಿ ಇಟ್ಬಿಟ್ರೆ ಆಯ್ತು ಅಂತ ಹೇಳಿ ಬಚ್ಚಿಟ್ಕೊಳ್ಳೋದು ಇದು ಕೆಟ್ಟ ಭಾವನೆ. ಅದಕ್ಕೆ ಈ ಭಾವನೆಗಳನ್ನು ನಾವು ದೂರ ಮಾಡ್ಕೋಬೇಕಂತಂದ್ರೆ ನಿಜವಾಗಿ ಕೂಡ ಗುರುಗಳು ಹೇಳಿದಂತೆ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ನಿಜವಾಗಿ ನಮ್ಮ ಜೀವನ ಪಾವನ ಆಗ್ತದೆ. ನಿಜವಾಗಿ ಒಂದಾಗಿ ಬಾಳರಿ ವಿಶ್ವಶಾಂತಿ ನೆಲೆಸಿದ ಅಂತ ಹೇಳಿ ಪಂಚಾಚಾರ್ಯ ಪೀಠದಲ್ಲಿ ಅವರು ಘಂಟಾಘೋಷವಾಗಿ ಹೇಳೋದು ಅದೇ, ಒಂದಾಗಿ ಬಾಳರಿ ವಿಶ್ವಶಾಂತಿ ನೆಲೆಸಿದೆ. ವಿಶ್ವದಲ್ಲೆಲ್ಲ ಶಾಂತಿ ಬೀರ್ಬೇಕಂತಂದ್ರೆ ಮಾನವ ಕುಲಕೋಟಿ ಎಲ್ಲ ಒಂದಾಗಿ ಬಾಳಂತ ಗುಣ ನಮ್ಮಲ್ಲಿ ಬರಬೇಕು. ಆ ಒಂದಾಗಿ ಬಾಳಂತ ಗುಣ ನಮ್ಮಲ್ಲಿ ಬಂದಾಗ ನಿಜವಾಗಿ ನಮಗೆ ಸುಖ ಶಾಂತಿಗೆ ಕೊರತೆ ಇರತ್ತಲ್ಲ. ಅದಕ್ಕೆ ಅಂತ ಒಂದು ಸದ್ಬುದ್ಧಿ ಆ ಗುರುಪರಮಾತ್ಮನು ಆ ಸರ್ವೇಶ್ವರನ, ಯಾಕಂದ್ರೆ ನಮ್ಮ ನಮ್ಮ ಯರಸ್ವಾಮಿಯವರು ಸಾಕಷ್ಟು ನಗಿಸ್ಬಿಟ್ಟಿದ್ದಾರೆ ನಿಮಗೆ.
ಯಾಕಂತಂದ್ರೆ ಬಹಳ ಆನಂದವಾಗಿ ನಗ್ತೀರಿ. ಸುಮ್ಮನೆ ನಗಾಕ್ ಆಗಕ್ಕಲ್ಲ, ನೀವು ಸುಮ್ಮನೆ ಎಷ್ಟೊತ್ತಾದ್ರೂ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಅವ್ರು ಬಾಯಿ ತೆಗೆದ್ರೆ ನೀವು ಪಕ್ಕ ಎಷ್ಟೋ ಆನಂದವಾಗಿ ನಗ್ತೀರಿ. ಅಂದ್ರೆ ನಗೆ ಹಬ್ಬ ಅಂದ್ರೆ ಇವತ್ತು ಬಹಳ ಆನಂದವಾಗಿ ನಿಮ್ಮನ್ನೆಲ್ಲ ನಗಿಸಿದ್ದಾರೆ. ಅವರಿಗೂ ಕೂಡ ಆ ಶಿವನು ಅಕ್ಷಯ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಈ 4 ನನ್ನ ಪ್ರವಚನ ಪುಷ್ಪಗಳನ್ನು ಆ ಪರಮಾತ್ಮನ ಪಾದಕ್ಕೆ ಅರ್ಪಣ ಹೊರಹೋಗಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಸನ್ಮಾನಿಸಬೇಕಾಗಿದೆ. ದಯಮಾಡಿ ಎಲ್ಲಿಗೆ ಹೋಗಬೇಡಿ, ನಿಮ್ಮ ಕೆಲಸಗಳೇನಿದ್ರು ಕೂಡ ಕೊನೆಯದಾಗಿ ಇನ್ನು 10 ನಿಮಿಷಗಳ ಕಾಲ ತಾವೆಲ್ಲರೂ ಈ ವೇದಿಕೆ ಹತ್ರ ಬಂದು ಆಸೀನರಾಗಿ, ಯಾಕಂದ್ರೆ ಕೊನೆಯ 10 ನಿಮಿಷಗಳಲ್ಲಿ ಕಾರ್ಯಕ್ರಮ ನಂದಾಗೈತೆ ನಾಳೆ ಮಧ್ಯಾಹ್ನ ಸಾಯಂಕಾಲ ಕೊಡ್ತಾವೆ. ಆಯ್ತು, ಏನಿದ್ರು ಕೊಡ್ತೀನಿ, ಫೋನ್ ಮಾಡಿ. ರೈಟ್, ಫೋನ್ ಮಾಡಿಲ್ಲ ಹೆಂಗಾರ.
ಬಿಟ್ರೆ ನೋಡ್ತಾ ಇದ್ರೆ ಇವತ್ತು ಎಂಥ ಒಂದು ಬಿಟ್ರೆ ನಿಜಕ್ಕೂ ಇದೇ ರೀತಿ ಸಾಯಿ ಕುಮಾರ್ ಅವ್ರು ಮಾತಾಡ್ತಾರೆ. ಅಮ್ಮ ಸತ್ಯ ನೀತಿ ಧರ್ಮ ಅಂತ ಮಾಡಿದೆ ಅಮ್ಮ. ಇದೇ ರೀತಿ ತೆಲುಗು ಬಾಲಕೃಷ್ಣ ಅವರು మాట్లాడిದ್ರೆ ఒరేయ్ వీరరగవరెడ్డి పిలువురా పిలువు నీ ఇంటిని బాటిని పిలువు చాలకపోతే నీ ఊరి మొత్తాన్ని పిలువు నేను చెప్పడానికి మీ ఊరు వచ్చా మీ నట్టింటికి వచ్చా నేను చెప్పడానికి కత్తులు కాదురా కట్టి తూపుతో చెప్పేస్తా. ಇದೇ ರೀತಿ ಬಾಬು ಮೋಹನ್ ಅವರು ಮಾತಾಡಿದ್ರೆ ತೆಲುಗು ಕಾಮಿಡಿ ಆಕ್ಟರ್ ಯಾವ ರೀತಿ ಇರುತ್ತೆ. ఇదే ರೀತಿ ప్రకాష్ రాజ్ ಅವರು మాట్లాడారు. మీరెందుకురా ఇంతకు ఫీల్ అవుతున్నారు? అరే తినడానికి భోజనం పెట్టారు, మధ్యాహ్నం మసలనం పెట్టారు, మీరెందుకురా ఇంత గొడవ చేస్తున్నారు? ముసరి కృష్ణమూర్తి ಅವರು ಮಾತಾಡ್ತಾರೆ. ಥ್ಯಾಂಕ್ ಯು. ಹಲೋ, ಲೈನ್ ಮ್ಯಾನ್ ಶಿವಕುಮಾರ್ ಕೆಬಿ.
12 ವರ್ಷ ವನವಾಸವನ್ನು 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಪಾಂಡವರು ಹಸ್ತಿನಾವತಿ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯನ ವಿವಾಹವೂ ಆಯಿತು. ತಮಗೆ ಬರಬೇಕಾದ ರಾಜ್ಯವನ್ನು ಕೊಡುವಂತೆ ಕೇಳಿದ ಯುಧಿಷ್ಠಿರನು ಕುಲ ಪುರೋಹಿತನಾದ ಧೂಮ್ರನ್ನು ಕಳಿಸಿದರು. ಆದರೆ ದುರ್ಯೋಧನನು ಸಂಧಿಗೆ ಸಮ್ಮತಿಸಲಿಲ್ಲ. ಯುದ್ಧದಿಂದ ಅನಿವಾರ್ಯವಾಗಿ ಬಂದು ಒರಗುತ್ತಿದ್ದರೆ ಪ್ರೇಯಸಿ. ಹಾಗಾದ್ರೆ ಯುದ್ಧ ನಿಶ್ಚಿತವಾಯಿತು. ನಿಮ್ಮ ವಿಶ್ರಾಂತಿಯ ದಿನಗಳನ್ನು ಮುಗಿದು ಹೋದವು. ಗೋಪಿಕೆಯರ ಕಟಾಕ್ಷ ಚಂದ್ರಿಕೆಯಿಂದ ತೊಯ್ದು ದ್ವಾರಕೆಯ ಕುಸುಮ ಶಯನದಲ್ಲಿ ಅರಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲುಗನಸನ್ನ ಕಾಣುವುದು ನಿಮಗಿನ್ನೂ ಸಾಧ್ಯವಿಲ್ಲ ಅಂದಂತಾಯ್ತು. ಪ್ರಿಯತಮೆ, ಲೋಕ ಸೇವೆಯನ್ನ ಹರಕೆಯನ್ನು ಹೊತ್ತಾಗಲೇ ನನ್ನ ವಿಶ್ರಾಂತಿ ಕೊನೆಗೊಂಡಿತು. ಆದರೆ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿಯಕ್ಕೆ ಯುದ್ಧದ ಸಮಾಚಾರವನ್ನ ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನ ಸಂಹರಿಸಿದ ನಿಮ್ಮ ಚಕ್ರದ ರಕ್ತತೃಷೆ ಪುನಃ ಜಾಗೃತವಾಗಲಿ. ಪ್ರಪಂಚದ ಯಾವ ಮೂಲೆಯಲ್ಲಿ ಯಾರು ಜನ್ಮಿಸಿರುವರೋ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ. ಯುದ್ಧವನ್ನು ಒದಗಿದಂತಿದೆ ಪ್ರೇಯಸಿ. ಆದರೆ ಆ ಯುದ್ಧದಲ್ಲಿ ನಿನ್ನ ಪ್ರಿಯತಮರು ನಿರಸ್ತ್ರರು. ರುಕ್ಮಿಣಿ, ಈ ಯುದ್ಧದಲ್ಲಿ ನಾನು ಅಸ್ತ್ರಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು. ಹಾಗಾದರೆ ಈ ಅಪೂರ್ವ ಸಾಧನೆಯ ಉದ್ದೇಶವೇನು ನಾಥ? ದುಷ್ಟ ಶಿಕ್ಷಣೆ, ಶಿಷ್ಟ ರಕ್ಷಣೆ. ಭಾರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮ ರಾಜ್ಯವನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ. ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕೊಡದ ವಾರ್ಧಕ್ಯದ ಮದದ ಹಂತದಲ್ಲಿ ಕಾಲಿಟ್ಟೆನಾದರೂ ನನ್ನ ಆ ಕನಸು ಇಂದು ಕನಸಾಗೇ ಉಳಿದಿರುವುದು. ಹಿಂಸಾ ಪ್ರೇರಣದ ಅಸಂಖ್ಯ ದಾನವರನ್ನು ಅದಕ್ಕಾಗಿ ಸಂಹರಿಸಿದರು. ಆದರೆ ನನ್ನ ಉದ್ದೇಶವು ಸಫಲವಾಗಲಿಲ್ಲ. ಮಾನವನೇ ಮಾನವ ಜಾತಿಯ ಪರಮ ಶತ್ರುವನ್ನು ಈಗ ತಿಳಿದನು. ರುಕ್ಮಿಣಿ, ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವನಿಂದಲೇ ಮಾನವನನ್ನು ನಾಶಗೊಳಿಸುವುದು. ನೀನು ಹೋಗಿ ಪ್ರೇಯಿಸಿ. ನಾನು ಕ್ಷಣಕಾಲ ನಿದ್ರಿಸುವುದು. ಪುನಃ ಎಚ್ಚರಗೊಳ್ಳುವುದರಾಗಿ ಭಾರತದ ಯುದ್ಧ ಶಾಂತಿಯ ಪ್ರಶ್ನೆ ಈ ಪತ್ರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ನಾನು ಕೆಲವತ್ತು ವಿಶ್ರಮಿಸಿಕೊಳ್ಳುವೆ. ಒಂದು ಮಾತಿನ ಸಾಧ್ಯಕ್ಕೆ ಪಾಂಡವರಿಗೂ ನಮಗೂ ಯುದ್ಧ ಆಗ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನು ಉತ್ತರ ಕೊಡಲು ಸಾಧ್ಯವಿಲ್ಲ ಮಹಾರಾಜ. ನಾವು ಕೃಷ್ಣನ ರಾಜರು. ಕೃಷ್ಣ ಎಲ್ಲಿರುವನು, ನಾವು ಅಲ್ಲಿರುವುದು. ಸರಿಯಾದ ಮಾತು. ಹಾಗಾದರೆ ಕೃಷ್ಣನು ನಮ್ಮ ಪಕ್ಷವನ್ನು ಸೇರಿದರೆ ಇನ್ನು ಯಾದವ ಸೈನ್ಯವೂ ನಮಗೆ ಸೇರಿದಂತೆ. ಭಯಂಕರವಾದ ಸುಯೋಧನ ಸಾರ್ವಭೌಮನು ಕೃಷ್ಣನ ಪದತಳದಲ್ಲಿ ಎಲ್ಲಿ ನನ್ನ ಪ್ರಾಣ ಸಖ? ಇನ್ನೆಲ್ಲಿ ಪ್ರಾಣ ಸಖ? ನಿನ್ನ ವಿಳಂಬದಿಂದ ಎಲ್ಲವೂ ಹಾಳಾಗಿ
ಏಕೆ? ಏನಾಯಿತು ಸಾತ್ಯಕಿ? ಅದನ್ನು ನಾನು ಹೇಳಲು ಬಾಯಿಲ್ಲ, ನೀನೇ ನೋಡು. ಸುಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿಮ್ಮ ಆಲಸ್ಯ ಪ್ರವೃತ್ತಿಯ ಫಲವೇ ದುರ್ಯೋಧನ ಹಿಂದೂ ಶ್ರೀಕೃಷ್ಣನ ಸಹಾಯ ಪಡೆಯುವನು. ಇದಂತ ವಿಡಂಬನೆ ಪಾರ್ಥ. ಇದು ವಿಡಂಬನೆ ಎಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾನು ಮರಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯೊಡನೆ ಮತ್ತೊಂದು ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ನನ್ನನ್ನು ನೋಡಿ ಅಸಮಾಧಾನವೇ? ನೀನು ದ್ವಾರಕ್ಕೆ ಪೈ ಮಾಡಿರೋದು ಕೇಳಿದ ಬಳಿಕೆ ನಾನು ಇಲ್ಲಿ ಬಂದಿದ್ದು. ಆದರೆ ನನ್ನ ಸುತದಿಂದ ನಾನು ಮೊದಲಿಲ್ಲಿಗೆ ಬಂದೆ. ಗುರು ಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4-6 ಕಡೆ ತಿರುಗಿದರೆ ಹಲವು ಮಂದಿ ರಾಜರ ಸಹಾಯ ದೊರುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಲದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನಿನಗೆ ಇಷ್ಟ ಸ್ಥಳದಲ್ಲಿ ಕುಳಿತುಕೋ. ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದನ ಅರ್ಜುನ. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸಿ ಅಂಧಕಾರದಿಂದ ಬೆಳಕಿನಡೆಗೆ ಕರೆದುಕೊಂಡು ಹೋಗು.